ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಸ್ಟ್ರೋಕ್ ಅಥವಾ ಈ ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ, ಬಹಳಷ್ಟು ಜನಕ್ಕೆ ಭಯ ಆಗುತ್ತೆ ಸ್ಟ್ರೋಕ್ ಅಂತ ಹೆಸರು ಕೇಳಿದ್ರೇ. ಆದರೆ ಸ್ಟ್ರೋಕ್ ಬರುವಂಥ ಮುಂಚೆ ನಮಗೆ ಯಾವುದಾದ್ರು ವಾರ್ನಿಂಗ್ ಸೈನ್ಸ್ ಅಂತ ಏನು ಹೇಳ್ತೀವಿ ಅದು ನಮಗೆ ಗೊತ್ತಾಗುತ್ತಾ? ಯಾವೆಲ್ಲ ಕಾರಣಗಳಿಗೆ ಸ್ಟ್ರೋಕ್ ಬರಬಹುದು, ಹಾಗೆ ಸ್ಟ್ರೋಕ್ ಬಂದ ನಂತರ ಮೊದಲನೇದಾಗಿ ನಾವು ಏನೆಲ್ಲ ಮಾಡಬೇಕು, ಎಲ್ಲದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸ್ಟ್ರೋಕ್ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಬೆಂಗಳೂರಿನ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಜಯಂತ್ SS ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಸಿರಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹಾಗೆ ವೀಕ್ಷಕರೇ, ಸ್ಟ್ರೋಕ್ ಬಗ್ಗೆ ಅಥವಾ ಮನೇಲಿ ಯಾರಾದರೂ ಸ್ಟ್ರೋಕ್ ಆಗಿರುವಂಥವ್ರು ಇದ್ದರೆ ಅಥವಾ ನಿಮಗೆ ಏನೇ ಒಂದು ಪ್ರಶ್ನೆಗಳಿದ್ರೂ ಕೂಡ ನೀವು ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ನಿಮ್ಮ ಒಂದು ಡೌಟ್ಗಳನ್ನು ಕ್ಲಾರಿಫೈ ಮಾಡ್ಕೋಬೋದು. ಸರ್, ಮೊದಲಿಗೆ ಸ್ಟ್ರೋಕ್ ಅಂದ್ರೇ ಭಾಳಷ್ಟು ಜನಕ್ಕೆ ಒಂದು ರೀತಿ ಒಂದು ಭಯ ಅಂತೂ ಆಗುತ್ತೆ. ಫಸ್ಟ್ ಆಫ್ ಆಲ್ ಕೇಳಿದ್ರೆ ಸ್ಟ್ರೋಕ್ ಅಂದರೆ ಏನು ಸರ್? ಸ್ಟ್ರೋಕ್ ಅಂದರೆ ನೀವು ಹೇಳ್ದಂಗೆ ಕನ್ನಡದಲ್ಲಿ ಅದರ ಪದ ಪಾರ್ಶ್ವವಾಯು ಅಥವಾ ಕಾಮನ್ ಆಗಿ ಬಳಸೋ ಪದ ಬಂದ್ಬಿಟ್ಟು ಲಕ್ವ. ಸ್ಟ್ರೋಕ್ ಅನ್ನೋ ಪದದ ಇನ್ನೊಂದು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟ್ರೋಕ್ ಇಸ್ ಸಡನ್. ಸೊ ಸಡನ್ ಆಗುತ್ತೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಬ್ರೈನಲ್ಲಿ ರಕ್ತ ಒಂದು ಎಪ್ಪಗಟ್ಬೋದು ಅಥವಾ ರಕ್ತಸ್ರಾವ ಆಗ್ಬೋದು. ರಕ್ತ ಚಲಾವಣೆ ದೇಹದ ಮೆದುಳಿನ ಕೆಲವು ಭಾಗಗಳಿಗೆ ಕಮ್ಮಿ ಆಗಿಬಿಟ್ಟು ಆ ಭಾಗ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಕೈಕಾಲು ವೀಕ್ ಆಗ್ಬೋದು, ಅಥವಾ ಫೇಸ್ ವೀಕ್ ಆಗ್ಬೋದು, ಅಥವಾ ಮಾತು ಸ್ಲರಿಂಗ್ ಆಗ್ಬೋದು, ಅಥವಾ ಬ್ಯಾಲೆನ್ಸ್ ತಪ್ಬೋದು, ಅಥವಾ ಕಣ್ಣು ದೃಷ್ಟಿಯಲ್ಲಿ ಏನಾದರೂ ತೊಂದರೆ ಬರ್ಬೋದು. ಈ ವೇರಿಯಸ್ ಟೈಪ್ಸ್ ಆಫ್ ಸ್ಟ್ರೋಕ್ಸ್ ಬರುತ್ತೆ. ಓಕೆ ಸರ್, ಹಾಗಾದರೆ ನೀವು ಹೇಳಿದ್ರೆ ವೇರಿಯಸ್ ಟೈಪ್ ಆಫ್ ಸ್ಟ್ರೋಕ್ ಅಂತ, ಯಾವೆಲ್ಲ ಒಂದು ಟೈಪ್ ಆಫ್ ಸ್ಟ್ರೋಕ್ಸ್ ಇದೆ? ಓಕೆ ಮೇಡಮ್. ಸೊ ಟೈಪ್ಸ್ ಆಫ್ ಸ್ಟ್ರೋಕಲ್ಲಿ ದೇರ್ ಆರ್ 2 ಮೇಜರ್ ಟೈಪ್ಸ್ ಆಫ್ ಸ್ಟ್ರೋಕ್ಸ್. ಒಂದು ರಕ್ತ ಎಪ್ಪಿಗಟ್ಟಿ ಸ್ಟ್ರೋಕ್ ಆಗೋದು. ರಕ್ತ ಎಪ್ಪಗಟ್ಟಾಗ ರಕ್ತನಾಳದಲ್ಲಿ ರಕ್ತ ಎಪ್ಪಗಟ್ಬಿಟ್ಟು ಆ ಅಂಗಾಂಗದ ಏನು ನರಗಳಿರುತ್ತೆ ಆ ನರಗಳಿಗೆ ಜೀವಾಂಶ ಹೋಗ್ದಲೆ ಆ ನರಗಳು ಸತ್ತು ಹೋಗ್ತವೆ. ಅದಕ್ಕೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಕರಿತೀವಿ. 70ರಿಂದ 80 ಭಾಗ ಸ್ಟ್ರೋಕ್ಗಳು ಇಸ್ಕಿಮಿಕ್ ಸ್ಟ್ರೋಕ್. ಇನ್ನು 20 ಭಾಗ ಏನಾಗ್ತದೆ, ರಕ್ತನಾಳಗಳು ಒಡ್ಕೊಂಡ್ಬಿಡುತ್ತೆ, ಒಡ್ಕೊಂಡು ರಕ್ತ ಚೆಲ್ಲುತ್ತೆ. ಸೊ ರಕ್ತ ಚೆಲ್ಲಿ ಸ್ಟ್ರೋಕ್ ಆಗೋದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಸೊ ಇದು 70ರಿಂದ 80 ಭಾಗ ಅಂದರೆ 20 ಭಾಗ ಈ ಥರದ ಸ್ಟ್ರೋಕ್. ಮೇಜರ್ ಆಗಿ ಸ್ಟ್ರೋಕನ್ನು ಈ 2 ಥರ ಡಿವೈಡ್ ಮಾಡ್ತೀವಿ. ಓಕೆ ಸರ್, ಹಾಗಾದರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಇರುವಂಥ ಒಂದು ಕಾಮನ್ ಪ್ರಶ್ನೆ, ಸ್ಟ್ರೋಕ್ ಯಾವ ಕಾರಣಕ್ಕೆ ಬರುತ್ತೆ, ಯಾವೆಲ್ಲ ಕಾರಣಕ್ಕೆ ಬರುತ್ತೆ ಅಂತ? ತುಂಬ ಒಳ್ಳೆ ಪ್ರಶ್ನೆ. ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಈ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು 2 ಥರ ಡಿವೈಡ್ ಮಾಡ್ಕೊತೀವಿ. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ನಮ್ಮ ಹತೋಟಿಯಲ್ಲಿದೆ, ನಾವು ಚೇಂಜ್ ಮಾಡಿಕೊಂಡ್ರೆ ಸ್ಟ್ರೋಕ್ ಬರಲಿಲ್ದಂಗೆ ನೋಡ್ಕೊಳ್ಳಬಹುದು ಅನ್ನೋದು. ಸೊ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಮೊದಲನೇದು ರಕ್ತದೊತ್ತಡ, ಹೈ BP, ಹೈ ಬ್ಲಡ್ ಪ್ರೆಷರ್. ಸೆಕೆಂಡ್ ಒನ್ ಮಧುಮೇಹ, ಡಯಾಬಿಟೀಸ್ ಮೆಲೈಟಸ್. ಥರ್ಡ್ ಒಬೇಸಿಟಿ. ಫೋರ್ತ್ ಒನ್ ಸೆಡೆಂಟರಿ ಲೈಫ್ ಸ್ಟೈಲ್. ಫಿಫ್ತ್ ಒನ್ ನಿಮಗೆ ಸ್ಮೋಕಿಂಗ್. ಸಿಕ್ಸ್ತ್ ಒನ್ ಆಲ್ಕೋಹಾಲ್. ಸೆವೆಂತ್ ಒನ್ ಅದರ್ ರಿಕ್ರಿಯೇಷನಲ್ ಡ್ರಗ್ಸ್. ಆಲ್ ದೀಸ್ ಥಿಂಗ್ಸ್ ಅಲಾಂಗ್ ವಿತ್ ದಟ್ ಸಮ್ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಕ್ಯಾನ್ ಆಲ್ಸೋ ಕಾಸ್. ಅಂದರೆ ವಿಟಮಿನ್ B12 ಡಿಫಿಷಿಯನ್ಸಿ ಆಗಿರ್ಬೋದು. ಹೋಮೋಸಿಸ್ಟಿನ್ ಅನ್ನೋ ಜಾಸ್ತಿಯಾಗಿ ರಕ್ತ ವಿಸ್ಕಾಸಿಟಿ ಜಾಸ್ತಿ ಮಾಡುತ್ತೆ. ಸೊ ರಕ್ತದ ವಿಸ್ಕಾಸಿಟಿ ಜಾಸ್ತಿ ಆಗೋದ್ರಿಂದಲೂ ಎಪ್ಗಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ನಾನ್ ಮಾಡಿಫೈಯಬಲ್ ಅಂದರೆ ನಮ್ಮ ಕೈಯಲ್ಲಿ ಇಲ್ದಲೇ ಇರೋವಂಥದ್ದು, ಅಂದರೆ ವಯಸ್ಸು. ಸೊ ಈ ಸ್ಟ್ರೋಕ್ ಯೂಶಲಿ 50 ವರ್ಷದ ಮೇಲ್ಪಟ್ಟಿರೋರಿಗೆ ನಾವು ಕಾಮನ್ ಆಗಿ ನೋಡ್ತೀವಿ. 55 ವರ್ಷದ ಮೇಲ್ಪಟ್ಟರೆ ಪ್ರತಿ 10 ವರ್ಷಕ್ಕೂ ಸ್ಟ್ರೋಕ್ ಆಗೋ ಚಾನ್ಸಸ್ 2 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ 55 ವರ್ಷಕ್ಕೆ ಇಷ್ಟು 3 ಸಲ ಚಾನ್ಸ್ ಅಂತ ಹೇಳಿದ್ರೆ 65 ವರ್ಷಕ್ಕೆ 5 ಸಲ ಚಾನ್ಸ್ ಅಂತ ಆಗುತ್ತೆ ಒಂದು. ಆಮೇಲೆ ಸೆಕ್ಸ್. ಸೊ ಓವರ್ ಆಲ್ ಹೆಣ್ಮಕ್ಳಿಗೆ ಅವರು ಮೆನ್ಸ್ಟ್ರಲ್ ಟೈಮಲ್ಲಿ ಯೂಶಲಿ ಆ ಪೀರಿಯಡಲ್ಲಿ ಪ್ರೆಗ್ನೆನ್ಸಿ ಆ ಪೀರಿಯಡಲ್ಲಿ ಸ್ಟ್ರೋಕ್ ಚಾನ್ಸಸ್ ಕಮ್ಮಿ ಇದ್ದರು. ಓವರ್ ಆಲ್ ನಮ್ಮ ದೇಶದಲ್ಲಿ ಸುಮಾರು ದೇಶಗಳಲ್ಲಿ ಹೆಣ್ಮಕ್ಳದು ಲೈಫ್ ಸ್ಪ್ಯಾನ್ ಜಾಸ್ತಿ. ಸೊ ಬೈ ದಟ್ ಡಿಫಾಲ್ಟ್ ಏನಾಗುತ್ತೆ, ಸ್ಟ್ರೋಕ್ ಇನ್ಸಿಡೆನ್ಸ್ ಇಸ್ ಮೋರ್ ಇನ್ ಫೀಮೇಲ್ ವೆನ್ ಕಂಪೇರ್ಡ್ ಟು ಮೆನ್. ಓಕೆ, ದಟ್ ಈಸ್ ಒನ್ ಮೋರ್ ಥಿಂಗ್. ಥರ್ಡ್ ಥಿಂಗು, ಕೆಲವು ರೇಸ್ಗಳಲ್ಲಿ ಸರ್ವೇ ಸಾಮಾನ್ಯ ಸ್ವಲ್ಪ ಜಾಸ್ತಿ ಅವರಲ್ಲಿ. ಆಮೇಲೆ ಕೆಲವರಲ್ಲಿ ರಕ್ತ ಪಾರಂಪರ್ಯವಾಗಿ ಬಂದಿರುತ್ತೆ, ಜೆನೆಟಿಕ್ಸ್. ಇವು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಓಕೆ ಸರ್, ನೀವು ಹೇಳ್ತಾ ಇದ್ರಿ. ಬಟ್ ಆದರೂ ಕಾಮನ್ ಆಗಿ ಗಂಡಸರಲ್ಲಿ ಜಾಸ್ತಿ ಸ್ಟ್ರೋಕ್ ಆಗುವಂಥದ್ದು ಅಥವಾ ಹೆಣ್ಮಕ್ಳಲ್ಲಿ ಜಾಸ್ತಿ ಸ್ಟ್ರೋಕ್? ಸೊ ನಾವು ಕಾಮನ್ ಆಗಿ ನೋಡೋದು ಗಂಡು ಮಕ್ಕಳಲ್ಲಿ ಜಾಸ್ತಿ ಸ್ಟ್ರೋಕ್ ಆಗುವಂಥದ್ದು. ನೀವು ಕೇಳಿದ್ದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಗಂಡು ಮಕ್ಕಳು ಲೈಫ್ ಸ್ಟೈಲಲ್ಲಿ ರಿಲೇಟಿವ್ಲಿ ಇಫ್ ಯು ಸಿ ಸ್ಟ್ರೆಸ್ಫುಲ್ ಲೈಫ್ ಇಸ್ ಮೋರ್, ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಲಿಟಲ್ ಮೋರ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶಕ್ಕೆ ತಗೊಂಡ್ರೆ ಸೊ ಧೂಮ್ರಪಾನ ಆಗಿರ್ಬೋದು, ಮದ್ಯಪಾನ ಸೇವನೆ ಆಗಿರ್ಬೋದು, ಫಾಸ್ಟ್ ಫುಡ್ ಕನ್ಸಂಪ್ಷನ್ ಆಗಿರ್ಬೋದು, 2 ಕಡೆನೂ ಇದ್ದಾರೆ. ಬಟ್ ಫಾಸ್ಟ್ ಫುಡ್ ಕನ್ಸಮ್, ಸೊ ರಿಲೇಟಿವ್ಲಿ ವಿ ಸಿ ಮೋರ್ ಆಫನ್ ಇನ್ ಮೆನ್. ಓಕೆ ಸರ್, ಅಂದರೆ ಸ್ಟ್ರೋಕ್ ಆಯಿತು ಅಂತಂದರೆ ಯಾವ ಒಂದು ಲಕ್ಷಣಗಳನ್ನು ನಾವು ನೋಡ್ಬೋದು ಇದು ಸ್ಟ್ರೋಕ್ ಅಂತ ಹೇಳೋದು? ಕರೆಕ್ಟ್. ಸೊ ಅದನ್ನು
WSA ಅಂತೇಳಿ ವರ್ಲ್ಡ್ ಸ್ಟ್ರೋಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಪ್ರತಿಯೊಬ್ಬ ಸರ್ವೇ ಸಾಮಾನ್ಯಗೂ ಸ್ಟ್ರೋಕ್ ಆಗಿದೆ ಅಂತ ಕಂಡಿಡ್ಕೊಳ್ಳೋಕ್ಕೆ ಒಂದು ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡಿದ್ದಾರೆ, BEFAST. ಬಿ ಅಂದರೆ ಬ್ಯಾಲೆನ್ಸ್. ಸೊ ನಾರ್ಮಲ್ ಆಗಿ ನಡೀತಾ ಇರ್ತಾರೆ, ನಡೆಯುವಾಗ ಬ್ಯಾಲೆನ್ಸ್ ತಟ್ಟರ್ಸೋದು. ಸೊ ಅದು ಮೊದಲನೇದು. ಆಮೇಲೆ ಕೆಲವ್ರಿಗೆ ತಲೆ ಚಕ್ರ ಬರುತ್ತೆ. ಸೆಕೆಂಡು E ಫಾರ್ ಐ. ಒಂದು ಕಣ್ಣಿನ ವಿಷನ್ ಲಾಸ್ ಆಗ್ಬೋದು, ಅಥವಾ ಕಣ್ಣು ಡಬಲ್ ಕಾಣಕ್ಕೆ ಶುರು ಆಗ್ಬೋದು, ಅಥವಾ ಒಡ್ರುಗಣ್ಣು ಅನ್ಸ್ಬೋದು. ಸೊ ಇದು ಒಂದು ಸಿಂಪ್ಟಮ್ಮು. ದೆನ್ ಎಫ್ ಫಾರ್ ಫೇಸ್. ಮಾತಾಡ್ಬೇಕಾದ್ರೆ ಮೂತಿ ಸೊಟ್ಟ ಬರೋದು, ಓಕೆ, ಮಾತು ತೊದಲು ಬರೋದು. A ಫಾರ್ ಆರ್ಮ್. ಕೈ ಹಿಂಗೆ ಇಟ್ಕೊಂಡಿರ್ತಾರೆ, ಕೈ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ಇಟ್ಕೊಳಕ್ಕಾಗಲ್ಲ, ಬಿದ್ದುಬಿಡುತ್ತೆ. ಸೊ ಕಾಲು ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ, ಬಿದ್ದುಬಿಡುತ್ತೆ. ಕೈ ಕಾಲು ಲಕ್ವಾಗಿರುತ್ತೆ, ಒಂದು ಕಡೆ ಭಾಗ ಅಥವಾ ಎರಡು ಕಡೆ ಭಾಗನೂ ಆಗಿರ್ಬೋದು. ಸೊ ಆರ್ಮ್. S ಫಾರ್ ಸ್ಪೀಚ್. ಸ್ಪೀಚಲ್ಲಿ ಏನಾಗುತ್ತೆ, ಮಾತು ತೊದಲಾಗ್ಬೋದು ಮಾತಾಡ್ತಾ ಇರೋದು, ಅಥವಾ ಮಾತು ನಿಂತೇ ಹೋಗ್ಬೋದು. ಏನು ಮಾತಾಡ್ತಾ ಇದ್ರು ಮಾತಾಡ್ತಿಲ್ಲ, ಅರ್ಥ ಆಗ್ತಿರುತ್ತೆ, ಮಾತಾಡ್ತಾ ಇರಲ್ಲ, ಅಥವಾ ಏನೇನೋ ಮಾತಾಡ್ತಾ ಇರ್ತಾರೆ, ಅದು ಕೂಡ ಸ್ಟ್ರೋಕೆ. ನೀವು ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಅವ್ರು ಬೇರೆ ಏನೋ ಉತ್ತರ ಕೊಡ್ತಾರೆ, ಆದ್ರೆ ಅವ್ರ ಮಾತು ಕ್ಲಾರಿಟಿ ಚೆನ್ನಾಗೇ ಇರುತ್ತೆ. ಸೊ ಬಟ್ ಉತ್ತರ ಬೇರೆ ಏನೋ ಕೊಡ್ತಾರೆ, ಅದು ಕೂಡ ಸ್ಪೀಚ್. T ಅಂದರೆ ಟೈಮ್ ಸ್ಪೆಂಟ್ ಅಂತ ಹೇಳಿದ್ರೆ ಎಷ್ಟು ಬೇಗ ಈ ಥರ ಪೇಷಂಟ್ಗಳನ್ನ ಸಿಂಪ್ಟಮ್ಸ್ನ ಕಂಡಿಡ್ಕೊಂಡು ಎಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಬರ್ತೀರೋ ಅಷ್ಟು ಬೇಗ ಈ ಗುಣಗಳನ್ನ ವಾಸಿ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಓಕೆ ಸರ್, ಹಾಗಾದ್ರೆ ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಕನಕಪುರ ತಾಲೂಕು ವಿರುಪ್ನೂರಿಂದ ಕಾಲ್ ಮಾಡ್ತೀವಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ಏನು ಪ್ರಶ್ನೆ ಇದೆ? ನಮಸ್ತೆ, ಹೇಳಿ. ಸರ್, ನಮಗೆ ಒಂದು ಉಣ್ಣಿನಲ್ಲಿ ಕೈ ಸ್ವಲ್ಪ ಇದಕ್ಕೆ ಮಲ್ಕೊಂಡಿದ್ದಾಗ ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಆದಾಗ ಬೆಂಡ್ ತರ ಆಗ್ಬಿಡ್ಬೇಕು. ಮೇಡಮ್ ಸ್ವಲ್ಪ ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ, ಮತ್ತೆ ಪ್ರಶ್ನೆ ಇದೆ, ಒಂದ್ಸತಿ ಕೇಳಿ. ಮೇಡಮ್ ಇವಾಗ ಕೇಳಿಸ್ತದೆ ಮೇಡಮ್? ಕೇಳಿಸ್ತದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನೆಟ್ವರ್ಕ್ ಹೇಳಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್, ನಾವು ನಂಗೆ ಸ್ವಲ್ಪ BP ಶುಗರ್ ಏನಿಲ್ಲ. ನೈಟ್ ಮಲಗಿರುವಾಗ ಕೈ ಚೆನ್ನಾಗಿ ಒಂದು ಕೈ ಒಂಥರ ಅಂಗೈ ಅಂತ ಬೆಂಡ್ ತರ ಆಗ್ಬಿಟ್ಟಿರುತ್ತೆ. ಓಕೆ, ಬೆಳಗ್ಗೆ ಎದ್ದು ನೋಡ್ಕೊಂಡಾಗ ಸರ್ ಅವಾಗ ಬೆಳಗ್ಗೆ ಎದ್ದು ನೋಡ್ಕೊಂಡಾಗ ಆ ಥರ ಓಕೆ, ಮತ್ತೇನಾಗ್ತದೆ ತೊಂದರೆ? ನಂಗೆ ಕೈ ಏನೋ ಊಡ್ತಾನೋ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಭಯ ಆಗುತ್ತೆ. ಓಕೆ, ಆಮೇಲೆ ಸ್ವಲ್ಪ ಬೆಳಗ್ಗೆ ಎದ್ಮೇಲೆ ಸರಿ ಹೋಗಿರುತ್ತಾ? ಹೌದು ಸರ್, ಎದ್ಬಿಟ್ಟು ತಕ್ಷಣ ಒಂದೊಂದ್ ಕೈಯಿಂದ ಕೈನ ಚೆನ್ನಾಗಿ ಪ್ರೆಸ್ ಮಾಡಿ ಹಿಂಗೆ ಎಲ್ಲ ಇದ್ ಮಾಡ್ಬೇಕು ಸರ್. ಅವಾಗ ನಾನು ಒಂದ 10 ಸೆಕೆಂಡ್ ಇರುತ್ತೆ ಹಂಗೆ. ಯಾವ ಕಡೆ ಕೈಯಲ್ಲಿ ಆಗ್ತದೆ? ಏನ್ ಸರ್? ಯಾವ ಕಡೆ ಕೈಯಲ್ಲಿ ಆಗ್ತದೆ? ಅವಾಗ ಸರ್ 1 year ಅಲ್ಲಿ ನಂಗೆ ಮರ್ತೋಗಿದೆ, ಬರೀ ಅಂಗೈಗಳು ಮಾತ್ರ ಆಗ್ತಾ ಇತ್ತು. ಓಕೆ, ನಿನ್ನೆ ನೈಟು ಈಗ ಬಲ್ಗಡೆ ಸೈಡ್ ಕೈ ಓಕೆ, ಫುಲ್ ಬೆರಳಿಂದ ಶೋಲ್ಡರ್ ವರ್ಗುನುವೆ ಫುಲ್ಲು ಏನೋ ಶಕ್ತಿನೇ ಇಲ್ಲ. ನಂಗೆ ಮುಟ್ಟಿದ್ರೆ ಒಂಥರ ಜುಮ್ ನಂಗೆ ಸರ್ ಒಂದ್ ಸ್ವಲ್ಪ ಏನೋ ಮುಳ್ಚಿದಂಗೆ. ಇದು ಕೂಡ ಸ್ಟ್ರೋಕಿನ ಲಕ್ಷಣ ಆಗಿರ್ಬೋದು, ಬಟ್ ನಿಮ್ಮಲ್ಲಿ ಇದು ಆಗಿರೋದು ಸ್ಟ್ರೋಕಿನ ಲಕ್ಷಣ ಅಲ್ಲ. ನೀವು ಒಂದ್ ಕಡೆ ಮಲ್ಕೊಂಡಾಗ ಏನಾಗುತ್ತೆ, ನರಗಳು ಒತ್ತದಾಗ ಅದ್ರ ಮುಂದಿನ ದಿನ ಅದು ನರ ಒತ್ತದಾಗ ನರ ಜೋಮ್ ಆಗಿರುತ್ತೆ, ಅದು ಸರಿ ಹೋಗೋ ತನಕ ನಿಮ್ಗೆ ಹಂಗಿರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಸೊ ಒಮ್ಮೆ ಬನ್ನಿ ನೋಡೋಣ, ಅದು ಒಂದು ಕಾರಣ ಇರುತ್ತೆ. ಅದಕ್ಕೆ ಅಂಗಾತ ಮಲ್ಕೊಳಕ್ ಪ್ರಯತ್ನ ಪಡಿ. ಅದ್ರ ಜೊತೆ ಕೆಲವು ವಿಟಮಿನ್ಗಳು ಕ್ಯಾಲ್ಸಿಯಂಗಳು ಕಮ್ಮಿ ಆಗಿತ್ತು ಅಂದ್ರೂ ಈ ತರ ಮೈ ನೋವು ಬರೋದು ಕಾಮನ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಈಗ ಸ್ಟ್ರೋಕ್ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ಕೆಲವೊಂದಷ್ಟು ಹಳ್ಳಿಗಳಲ್ಲಿರಲಿ ಅಥವಾ ಔಟ್ಡೋರ್ಸಲ್ಲಿರಲಿ, ಯಾರು ಇಲ್ಲದೇ ಇರುವಂಥ ಸಮಯದಲ್ಲಿ ಈ ರೀತಿ ಸ್ಟ್ರೋಕ್ ಆಗಿಬಿಟ್ರೆ ಏನು ಮಾಡಬೇಕಾಗತ್ತೆ, ಅಥವಾ ಈ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಸಡನ್ಲಿ ಏನು ಮಾಡಬೇಕು? ತುಂಬ ಒಳ್ಳೆ ಪ್ರಶ್ನೆ. ಅಂದರೆ ನಮ್ಮ ದೇಶದಲ್ಲಿ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಅವೇರ್ನೆಸ್ ಇನ್ನೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ನಾನು ಹೇಳ್ದಂಗೆ ಈ 4-6 ಅಂಶಗಳನ್ನ ನೆನ್ಪಿಟ್ಕೊಂಡಿದ್ರೆ ಈ ಅರಿವು ಮೂಡಿಸೋದು ಕಷ್ಟ, ಬಟ್ ಎಷ್ಟಾಗುತ್ತೋ ಅಷ್ಟು ಅರಿವು ಮೂಡಿಸಿದಷ್ಟು ಅಷ್ಟು ಪ್ರಾಣಗಳನ್ನ ಉಳಿಸೋಕ್ಕೆ ನಾವು ಪ್ರಯತ್ನ ಪಡ್ಬೋದು. ಸೊ ಈ ಹಳ್ಳಿಗಳಲ್ಲಿ ಈ ಥರ ಸಿಂಪ್ಟಮ್ಸ್ ಆಯಿತು ಅಂತ ಹೇಳಿದ್ರೆ ಫಸ್ಟು ಸೈಲೆಂಟಾಗಿ ಮಲಗಿಸ್ಬೇಕು. ನೀರು ಕೊಡೋ ಅಂಥ ತಪ್ಪು ಯಾವತ್ತೂ ಮಾಡಬಾರ್ದು. ಯಾಕೆ ಅಂದರೆ ಮನುಷ್ಯ ಅನ್ಕಾನ್ಷಿಯಸ್ ಆದಾಗ ನೀರು ಕುಡಿಯೋ ಶಕ್ತಿ ಇರೋದಿಲ್ಲ, ಅದು ಫುಡ್ ಪೈಪಿಗೆ ಹೋಗೋ ಬದಲು ಏರ್ ಪೈಪಿಗೆ ಹೋಗಿ ಆಸ್ಪಿರೇಷನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ್ರನ್ನ ಸ್ಟೇಬಲ್ ಮಾಡಿ ಹತ್ರ ಸಿಗೋ ಆ್ಯಂಬುಲೆನ್ಸ್ ಆಗಿರ್ಬೋದು ಅಥವಾ ಗಾಡಿ ಆಗಿರ್ಬೋದು, ಎಲ್ಲಿ ಹತ್ರ ಹಾಸ್ಪಿಟ್ಲ್ ಇದೆಯಾ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಸಿಟಿಯಲ್ಲಾದರೆ ಬೇರೆ, ಹಳ್ಳಿಯಲ್ಲಾದರೆ ಬೇರೆ. ಈಗ ಬ್ಯಾಂಗ್ಳೂರ್ ಅಂತ ಸಿಟಿ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಾದರೆ ಸ್ಟ್ರೋಕ್ ತಯಾರಿ ಕೇಂದ್ರಗಳು ಅಂತ ಇರುತ್ತೆ. ಸ್ಟ್ರೋಕ್ ತಯಾರಿ ಕೇಂದ್ರಗಳು ಅಂದರೆ ಆ ಪ್ಲೇಸಲ್ಲಿ ನಿಮಗೆ ನ್ಯೂರಾಲಜಿಸ್ಟ್ ಇರ್ತಾರೆ, ಒಬ್ಬರು ನ್ಯೂರೋ ಸರ್ಜನ್ ಇರ್ತಾರೆ, ಇನ್ನೊಬ್ರು ಇಂಟರ್ವೆನ್ಷನಲ್ ನ್ಯೂರಾಲಜಿಸ್ಟ್ ಅಂತಲೂ ಇರ್ತಾರೆ, ಅದ್ರ ನ್ಯೂರೋ ರೇಡಿಯಾಲಜಿಸ್ಟ್ ಅಂತ. ಜೊತೆಗೆ CT ಸ್ಕ್ಯಾನ್ ಅವೈಲಬಿಲಿಟಿ ಇರುತ್ತೆ,
DSA ಕ್ಯಾತ್ ಲ್ಯಾಬ್ ಅವೈಲೇಬಲ್ ಇರುತ್ತೆ. ಹಿಂಗೆ ಹಾರ್ಟಿಗೆ ಆಂಜಿಯೋ ಮಾಡ್ತಾರಲ್ಲ, ಸ್ಟ್ರೋಕಿಗೆ ಆಂಜಿಯೋ ಮಾಡೋದು, ಇದೆಲ್ಲ ಅವೈಲೇಬಲ್ ಇತ್ತು ಅಂದರೆ ಸ್ಟ್ರೋಕ್ ರೆಡಿ ಸೆಂಟರ್ ಅಂತ ಕರಿತೀವಿ. ಸೊ ಈಗ ಬೆಂಗಳೂರು ಸುತ್ತಮುತ್ತಲು ನೆಲಮಂಗಲದಲ್ಲಾಯಿತು, ಬಿಡದಿಯಲ್ಲಾಯಿತು, ದಯವಿಟ್ಟು ಇಮಿಡಿಯೇಟಾಗಿ ಈ ಥರ ಕೇಂದ್ರಗಳನ್ನ ಹುಡುಕಿ ಇಟ್ಕೊಂಡು ಬೆಂಗಳೂರಲ್ಲಿ ನೀವು ಆ್ಯಂಬುಲೆನ್ಸಲ್ಲಿ ಫೋನ್ ಮಾಡಿದ್ರೆ ಹಾಫ್ ಆನ್ ಅವರಲ್ಲಿ ಕರ್ಕೊಂಬರ್ತಾರೆ. ಬಟ್ ಅದು ರಿಮೋಟ್ ಹಳ್ಳಿಯಲ್ಲಿದ್ರು ಅಂದರೆ ಇದು ಕಷ್ಟ, ಅದು ಆ್ಯಂಬುಲೆನ್ಸ್ ಸಿಗೋದೇ ಮೊದಲನೇ ಬರ್ತದೆ. ಸೊ ಫಸ್ಟು PHC ಕರ್ಕೊಂಡು ಹೋಗಬೇಕು, ಅವ್ರನ್ನ ಸ್ಟೇಬಲ್ ಮಾಡಬೇಕು. ಎಷ್ಟು ಇಮಿಡಿಯೇಟ್ ಆಗುತ್ತೋ ಅಷ್ಟು ಇಮಿಡಿಯೇಟಿಗೆ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ CT ಸ್ಕ್ಯಾನ್ ಫೆಸಿಲಿಟಿ ಅಂತೂ ಅವೈಲೇಬಲ್ ಇದ್ದೇ ಇದೆ. ಸೊ ಅಲ್ಲಿ ಅವರು ಸ್ಕ್ಯಾನ್ ಮಾಡಿ, ಸೊ ಇದನ್ನು ಇಮಿಡಿಯೇಟ್ ಸ್ಟ್ರೋಕ್ ಆದಾಗ ಒಂದು ಗೋಲ್ಡನ್ ಅವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಗೋಲ್ಡನ್ ಅವರ್ ಅಂದರೆ ಮೊದಲನೇ 4.5 ಗಂಟೆ ಒಳಗೆ ಪೇಷಂಟಿಗೆ ಸ್ಟ್ರೋಕ್ ಆಗಿ ಮೊದಲನೇ 4.5 ಗಂಟೆ ಒಳಗೆ ಬಂದರೆ ಆ ಕ್ಲಾಟ್ ಏನಾಗಿರುತ್ತಲ್ಲ, ರಕ್ತ ಎಪ್ಗಟ್ಟಿರುತ್ತಲ್ಲ, ಅದು ಕ್ಲಾಟ್ ಬರ್ಸ್ಟರ್ ಅಂತ 2 ಮೆಡಿಸಿನ್ಗಳಿದೆ. ಆ ಮೆಡಿಸಿನ್ ಕೊಟ್ಟರೆ ಕ್ಲಾಟ್ ಕರಗ್ಬಿಟ್ಟು, ಸೊ ಅದು ಯಾವ ಮೆದುಳು ಡ್ಯಾಮೇಜ್ ಆಗಿದೆಯೋ ಅಲ್ಲಿಗೆ ರಕ್ತ ಮತ್ತೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಯಾವ ಅಂಶಗಳು ಡ್ಯಾಮೇಜ್ ಕಂಪ್ಲೀಟ್ ಆಗಿ ಆಗಿರಲ್ಲ ಆ ನರಗಳೆಲ್ಲ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಪೇಷಂಟ್ ಇಂಪ್ರೂವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಎಲ್ಲ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಅವೈಲೇಬಲ್ ಇರುತ್ತೆ. ಸೊ ಹಳ್ಳಿಯಲ್ಲಿ ಕರ್ಕೊಂಡು ಹೋಗಿ ಟೈಮ್ ವೇಸ್ಟ್ ಮಾಡದಲ್ಲೇ ಅವರು ಸ್ಟೇಬಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಒಬ್ರು ಕಾಲರ್ ಇದ್ದಾರೆ ಸರ್. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಮಸ್ತೆ, ನಮ್ಮ HD ಕೋಟೆ, ಮೈಸೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಏನು ಪ್ರಶ್ನೆ ಇದೆ ಕೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನನ್ನ ಹೆಸರು ರಾಜೇಂದ್ರ ಅಂತ. ಹಾಂ ಸರ್. ಸರ್, ಸ್ಟ್ರೋಕ್ ಆಗಿ ನನಗೆ 4 ಇಯರ್ಸ್ ಆಯ್ತು. ಓಕೆ ಸರ್, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್. ಹಾಂ ಸರ್. ಸರ್, ಮೂವ್ಮೆಂಟ್ ಇಲ್ಲ, ಹೊಡೆದು ಕಡ್ಡಿ ಹಿಡ್ಕೊಂಡು ಓಡಾಡ್ತೀನಿ, ಹೊಡೆದು ಸ್ವಲ್ಪ. ಹಾಂ ಸರ್. ಯಾವ ಥರ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಸರ್. ಸರ್, ಈಗ ಒಬ್ಬರೇ ಓಡಾಡಕ್ಕೆ ಆಗ್ತಾ ಇದೆಯಾ, ಸಪೋರ್ಟ್ ಬೇಕಾ ಸರ್? ಅದೇ ಸಪೋರ್ಟ್ಗೆ ಕಡ್ಡಿ ಹಿಡ್ಕೊತೀನಿ ಮೇಡಮ್ ಸರ್. ಕಡ್ಡಿ ಹಿಡ್ಕೊಂತೀರಾ? ಕೈಯಲ್ಲೆಲ್ಲ ಕೆಲಸ ಮಾಡೋಕ್ಕಾಗತ್ತಾ? ಏನಾಗಲ್ಲ ಸರ್. ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ? ಮೆಡಿಸಿನ್ಗಳು ತಗೋತಾ ಇದ್ದೀರಾ? ಮೂವ್ಮೆಂಟ್ ಇಲ್ಲ ಸರ್, ಕೈ ಕಾಲು. ಆಯ್ತು, ಮೆಡಿಸಿನ್ಗಳು ತಗೋತಿದ್ದೀರಾ? ಮೆಡಿಸಿನ್ ಅದೇ ಆಯುರ್ವೇದಿಕ್ ತಗೋತಾ ಇದ್ದೀನಿ ಸರ್. ಓಕೆ 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 ಸರಿ. ಬೇರೆ ರಕ್ತ ತಿಳಿ ಮಾಡುವಂಥ ಮೆಡಿಸಿನ್ಗಳು ಇಂಗ್ಲೀಷ್ ಡಾಕ್ಟರ್ ಕೊಟ್ಟಿದ್ದು? ಅದೇನು ಕೊಟ್ಟಿಲ್ಲ ಸರ್. ಅದೇ ಎಕೋಸ್ಪ್ರಿನ್ ಅಂತ ಒಂದು ತಗೋತಾ ಇದ್ದೀನಿ, 150 mg. ಹಾಂ, ತಗೋತಾ ಇದ್ದೀರಾ ಅದನ್ನು? ಹೌದು ಸರ್. ಸರಿ 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 ಸರಿ. ಏನಾಗುತ್ತೆ, ಸ್ಟ್ರೋಕ್ ಆದಮೇಲೆ ಪ್ಯಾರಾಲಿಸಿಸ್ ಅಥವಾ ಲಕ್ವ ಏನು ಹೊಡಿತದಲ್ಲ ರಾಜೇಂದ್ರ ಅವರೇ, ಹಾಂ ಸರ್. ಅದು ಫಿಸಿಯೋಥೆರಪಿಯಲ್ಲಿ ಸರಿ ಹೋಗೋದು ತುಂಬ ಚಾನ್ಸಸ್ ಇರುತ್ತೆ. ಫಸ್ಟ್ 6 ತಿಂಗಳು. ಹಾಂ ಸರ್. 6 ತಿಂಗಳಲ್ಲಿ ನಾವು ಎಷ್ಟು ಎಕ್ಸಸೈಸ್ ಮಾಡಿಕೊಂಡು, ಎಷ್ಟು ಬಲ ಪಡಿಸ್ಕೊಂಡು, ಎಷ್ಟು ರಿಕವರ್ ಆಗ್ತೀವೋ ಅದು ಮ್ಯಾಕ್ಸಿಮಮ್. ಆಮೇಲೆ ನಾವು ಪ್ರಯತ್ನ ಪಟ್ಟಷ್ಟು ಕೂಡ ಆದರೂ ಬಲ ಬರೋದು, ವಾಪಸ್ ಬರೋದು ಕ್ಷೀಣಿಸ್ತಾ ಹೋಗುತ್ತೆ ಚಾನ್ಸಸ್ಸು. ಫಸ್ಟ್ 1-1.5 ವರ್ಷ ಆದಮೇಲೆ ಕೈ ಏನಾದರೂ ಸ್ಟ್ರೇಟ್ ಆಗಿಬಿಡ್ತು ಅಂದರೆ ವಾಪಸ್ ನಡಿಲಿಕ್ಕಾಗೋದು ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಕೈಯೆಲ್ಲ ಟೈಟ್ ಆಗಿತ್ತು ಅಂತ ಹೇಳಿದ್ರೆ ಬೇರೆ ಮೆಡಿಸಿನ್ಗಳು ಬರುತ್ತೆ, ಕಾಂಟ್ರಾಕ್ಚರ್ಸ್ ಆಗಿರುತ್ತೆ. ಮಲಿಕೊಂಡು ಕೈ ಹಿಂಗಂದ್ರೆ ಎಲ್ಲ ಬೆಳ್ಳೆಲ್ಲ ಚೆನ್ನಾಗಿ ಆಡ್ತದೆ ಸರ್. ಬಟ್ ಕೈ ಮೇಲೆ ಭುಜದ ಮೇಲಿಂದ ಎತ್ತಕ್ಕಾಗಲ್ಲ ಅನ್ಸುತ್ತೆ. ಅದೇ ಮಾಮೂಲಿ ಸಪೋರ್ಟ್ ತಗೊಂಡು ಎತ್ಬೋದು ಸರ್. ಎತ್ಕೊಂತೀರಾ? ಅದಕ್ಕೆಲ್ಲ ಕೆಲವು ಮೆಡಿಸಿನ್ ಬರುತ್ತೆ ನಿಮ್ಮ ಪೇನು ಇವನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ. ಪೇನ್ ಕಮ್ಮಿ ಮಾಡಿಕೊಂಡು ಫಿಸಿಯೋಥೆರಪಿ ಮಾಡಿಸೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ ರಾಜೇಂದ್ರ ಅವರೇ. ಓಕೆ ಸರ್, ಅದಕ್ಕೇನೆ ಮಾಡಿದೆ ಸರ್. ನಂಬರ್ ನೋಡಿದ್ನಲ್ಲ, ಅದಕ್ಕೆ ಮಾಡಿದೆ. ಬನ್ನಿ. ಓಕೆ ಸರ್, ಓಕೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಫಿಟ್ಸ್ ಅನ್ನುವಂಥದ್ದು ಜೊತೆಗೆ ಸ್ಟ್ರೋಕ್ ಅನ್ನುವಂಥದ್ದು ತುಂಬ ಜನಕ್ಕೆ ಇರುವಂಥ ಕನ್ಫ್ಯೂಷನ್. ಫಿಟ್ಸ್ ಬಂದರೆ ಸ್ಟ್ರೋಕ್ ಅನ್ಕೊಂತಾರೆ, ಸ್ಟ್ರೋಕ್ ಆದರೆ ಫಿಟ್ಸ್ ಅನ್ಕೊಂತಾರೆ. ಸೊ ಇದರಲ್ಲಿರುವಂಥ ಡಿಫ್ರೆನ್ಸ್ ಏನು ಸರ್? ಓಕೆ, ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಅಂತ ನೋಡಿದ್ವಿ. ಫಿಟ್ಸ್ ಕನ್ನಡದಲ್ಲಿ ಪದ ಅಪಸ್ಮರ. ಸೊ ಸ್ಟ್ರೋಕಲ್ಲಿ ಏನಾಗುತ್ತೆ, ಬಾಡಿ ಮೂವ್ಮೆಂಟ್ ಆಗೋದಿಲ್ಲ. ಸೊ ಕೈ ಆಡ್ತಾ ಇರ್ತಾರೆ, ಕೈ ನಿಂತು ಬಿಡುತ್ತೆ. ಕಾಲು ಆಡ್ತಾ ಇರ್ತಾರೆ, ಕಾಲು ನಿಂತು ಬಿಡುತ್ತೆ. ಮಾತಾಡೋಕ್ಕಾಗ್ತಿರ್ತಾರೆ, ಮಾತು ನಿಂತು ಬಿಡುತ್ತೆ. ಆದರೆ ಫಿಟ್ಸಲ್ಲೂ ಸುಮಾರು ಥರ ಇದೆ. ಆದರೆ ಜನ ಕಾಮನ್ ಆಗಿ ನೋಡೋ ಫಿಟ್ಸಲ್ಲಿ ಏನಾಗುತ್ತೆ, ಕೈ ಕಾಲು ಮೂಮೆಂಟ್ ಬರುತ್ತೆ. ಸೊ ಕೈ ಕಾಲು ಕಂಟ್ರೋಲ್ ಇಲ್ದಲೆ ಕೈ ಶೇಕ್ ಮಾಡ್ತಿರ್ತಾರೆ, ಕಾಲು ಶೇಕ್ ಮಾಡ್ತಿರ್ತಾರೆ, ಕಣ್ಣು ಮೇಲೆ ಹೋಗುತ್ತೆ, ನಾಲ್ಗೆ ಹೊರಗೆ ಬರುತ್ತೆ, ಬಾಯಿಂದ ಜೊಲ್ ಬರುತ್ತೆ. ಇದಕ್ಕೆ ಫಿಟ್ಸ್ ಅಂತ ಕರಿತೀವಿ. ಸ್ಟ್ರೋಕ್ ಆದರೆ ಏನಾಗುತ್ತೆ, ನೆಗೆಟಿವ್ ಸಿಂಪ್ಟಮ್. ಸೊ ಮೂಮೆಂಟ್ ಮಾಡಲಿಕ್ಕಾಗಲ್ಲ. ಫಿಟ್ಸಲ್ಲಿ ಮೂಮೆಂಟ್ ಮಾಡ್ತಾ ಇರ್ತಾರೆ, ಆಮೇಲೆ ಸ್ಟಾಪ್ ಮಾಡ್ತಾರೆ ಸಡನ್ನಾಗಿ. ಸೊ ಇದು ಫಿಟ್ಸಿಗೆ ಮತ್ತು ಸ್ಟ್ರೋಕಿಗೆ ನೋಡಿದಾಗ ತಿಳ್ಕೊಳ್ಬೇಕಾಗಿರೋ ಮೇಜರ್ ಡಿಫ್ರೆನ್ಸ್. ಓಕೆ ಸರ್, ಈಗ ಮಕ್ಕಳು ಕೂಡ ಕೆಲವೊಂದಷ್ಟು ಮಕ್ಕಳಿಗೆ ಫಿಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕರೆಕ್ಟ್. ಸೊ ಅವರಿಗೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತಾ ಮಕ್ಕಳಲ್ಲಿ? ಒಳ್ಳೆ ಪ್ರಶ್ನೆ. ಮಕ್ಕಳಲ್ಲೂ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಯೂಶಲಿ ನಾನು ಹೇಳ್ದಂಗೆ ಸ್ಟ್ರೋಕು 50-60 ವರ್ಷದ ಮೇಲ್ಪಟ್ಟು ಅಂತ ಹೇಳಿದ್ದೆ ನಾನು. 40 ವರ್ಷದ ಕೆಳಗೆ ಸ್ಟ್ರೋಕ್ ಆದರೆ ಸ್ಟ್ರೋಕ್ ಇನ್ ಯಂಗ್ ಅಂತ ಕರಿತೀವಿ. ಸೊ ನಮಗೆ ಸ್ಟ್ರೋಕ್ ಇನ್ ಯಂಗ್ ಅನ್ನೋದೇ ಒಂದು ದೊಡ್ಡ ಪುಸ್ತಕ, ಅಷ್ಟು ಕಾಸಸ್ ಇದೆ. ಈ ಮಕ್ಕಳಲ್ಲಿ ಸ್ಟ್ರೋಕ್ ಆಗೋದು ಯಾವಾಗ ಅಂದರೆ ಯೂಶಲಿ ಜೆನೆಟಿಕ್.
ವಂಶ ಪಾರಂಪರ್ಯವಾಗಿ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ ಅದು, ಅಥವಾ ಹುಟ್ಟಿದಾಗಿಂದನೇ ರಕ್ತನಾಳದಲ್ಲಿ ಗಂಟಾಗಿರುತ್ತೆ, ಬ್ರೈನ್ ಎವಿ ಮ್ಯಾಲ್ಫಾರ್ಮೇಷನ್ ಅಂತ ಕರಿತೀವಿ. ರಕ್ತನಾಳಗಳು ಗಂಟಾಗಿ ಕುತ್ಕೊಂಡಿರುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಗೊತ್ತಾಗ್ದಲೆ ಅದು ಬ್ಲೀಡಿಂಗ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಎಸ್, ಮಕ್ಕಳಲ್ಲೂ ಕೂಡ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ರಿಲೇಟಿವ್ಲಿ ತುಂಬಾ ಕಮ್ಮಿ. ಈ BP, ಶುಗರು ಅದರಿಂದ ಆಗೋದಲ್ಲ, ವಂಶ ಪಾರಂಪರ್ಯಕ್ಕೆ ಅಥವಾ ರಕ್ತನಾಳದಲ್ಲಿ ಗಂಟಾಗೋದ್ರಿಂದ ಮಕ್ಕಳಲ್ಲಿ ಸ್ಟ್ರೋಕ್ ಆಗುತ್ತೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಜಯಂತಿ ಅಂದ್ಬಿಟ್ಟು ಬನ್ನಾರ್ಘಟ್ಟ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ, ಹೇಳಿ. ನಮ್ಮ ಯಜಮಾನ್ರಿಗೂ ಸ್ಟ್ರೋಕ್ ಆಗಿದೆ ಸರ್, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. Okay. ವಿಜಯನಗರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ 3 ಸತಿ. ಓಕೆ. ಕೈ, ಕಾಲು ಮತ್ತೆ ತಲೆ ಸ್ವಲ್ಪ ಸರಿ ಇಲ್ಲ. ಮೇಲೆ ಸ್ಟ್ರೋಕ್ ಆಗ್ತಿದ್ಯಾ? 3 ಸಲ ಸ್ಟ್ರೋಕ್ ಆಗಿದೆ ಇನ್ನೊಂದು ಮಾಡ್ತಾರೆ. 3 ಸಲ ಸ್ಟ್ರೋಕ್ ಆಗಿದೆಯಾ ಇದು? ಒಂದ್ ಸತಿ ಆಗಿದೆ ಸರ್, ಒಂದ್ ಸತಿ 3 ಸತಿ ಅಡ್ಮಿಟ್ ಮಾಡಿದ್ವಿ. ಓಕೆ. ಯಾವಾಗ ಆಗಿದ್ದಿದ್ದು? ಆಗಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈಗ ಏನೇನ್ ಕೆಲಸ ಮಾಡ್ಕೊಂತಾರೆ ಅವ್ರೇ? ಅವರೇ ಅಂದ್ರೆ ರಿಸರ್ಚ್ ಕೂಡ ಅವರ ನಿಂತಿರೋ ಕಡೆ ಹಂಗೆ ಮಾಡ್ಬಿಡ್ತಾರೆ, ಹೋಗ್ಬೇಕಂದ್ರೆ ಕಂಟ್ರೋಲ್ ಇರಲ್ಲ ಅವ್ರಿಗೆ. ಓಕೆ ಓಕೆ ಓಕೆ. ಮೇಡಮ್ ಒಂದ್ಸತಿ ಕರ್ಕೊಂಬನ್ನಿ, ದಯವಿಟ್ಟು ನೋಡೋಣ. ಯಾವ ಭಾಗದಲ್ಲಿ ಸ್ಟ್ರೋಕ್ ಆಗಿರುತ್ತೋ ಆ ಅಂಗಾಂಗದ ಫಂಕ್ಷನ್ಗಳು ಸ್ವಲ್ಪ ತೊಂದರೆ ಆಗಿರುತ್ತೆ. ಬಟ್ ಈ ಇವರಿಂದ ಇವನ್ನೆಲ್ಲ ಸಮಸ್ಯೆಗಳನ್ನ ಚೆಕ್ ಮಾಡಿ ಅಡ್ರೆಸ್ ಮಾಡ್ಬೋದು. ದಯವಿಟ್ಟು ಕರ್ಕೊಂಬನ್ನಿ, ಒಮ್ಮೆ ನೋಡೋಣ. ಬಲಗಡೆ ಸೈಡ್ ಸರ್ ಆಗಿರೋದು. ಬಲಗಡೆ ಸೈಡ್ ಆಗಿರೋದಾ? ಇವರಿಂದೆಲ್ಲ ಕಂಟ್ರೋಲಿಗೆ ಬರಬೇಕು, ಅಥವಾ ಬೇರೆ ಯಾವ್ದಾದ್ರು ಭಾಗದ ಮೆದುಳಲ್ಲಿ ಸ್ಟ್ರೋಕ್ ಆಗಿದ್ರು ಆಗ್ಬೋದು, ಪ್ಯಾರಾಸೆಂಟ್ರಲ್ ಲಾಬ್ಯೂಲ್ ಅಂತ ಕರಿತೀವಿ. ಬಟ್ ಚೆಕ್ ಮಾಡಬೇಕಾಗತ್ತೆ. ಒಂದ್ಸತಿ ಬನ್ನಿ ನೋಡೋಣ, ಯೂರಾಲಜಿ ಕಾಸಿಂದ ಆಗ್ತಿದೆಯೋ ಅಥವಾ ನರದ ಕಾಸಿಂದ ಆಗ್ತಿದೆಯೋ ಚೆಕ್ ಮಾಡಿ ನೋಡೋಣ. ದಯವಿಟ್ಟು ಒಮ್ಮೆ ಬಂದು ತೋರಿಸಿ ಮೇಡಮ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ವಿಂಟರ್ ಸೀಸನ್ನಲ್ಲಿ, ಈ ಒಂದು ಚಳಿಗಾಲದಲ್ಲಿ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತಾ ಅಂತ? ಇದೊಂದು ಒಳ್ಳೆ ಪ್ರಶ್ನೆ. ಕಾಮನ್ ಆಗಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಜನರಲ್ಲಿ ಒಂದು ಭಾವನೆ, ವಿಂಟರಲ್ಲಿ ನಾವು ಸ್ಟ್ರೋಕನ್ನು ಕಾಮನ್ ಆಗಿ ನೋಡ್ತೀವಿ ಅಂತ. ಇನ್ಸಿಡೆನ್ಸ್ ಹೌದು, ನಾವು ರಿಲೇಟಿವ್ಲಿ ಆ ಟೈಮಲ್ಲಿ ನೋಡಿಕೊಂಡ್ರೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಪರ್ಟಿಕ್ಯುಲರ್ ಏನು ವೇರಿಯೇಷನ್ ಬರೋದಿಲ್ಲ. ಏನಾಗ್ತದೆ ಅಂದರೆ ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ವಿಂಟರಲ್ಲಿ ಜನ, ಅದೊಂದು ಮಾಡ್ತಾರೆ. ಸಮ್ಮರ್ಲಿ ನೀರು ಚೆನ್ನಾಗಿ ಕುಡಿತಾರೆ, ವಿಂಟರ್ಲಿ ನೀರು ಕಮ್ಮಿ. ವಿಂಟರ್ ಇದೆ ಅಂತ ನೈಟ್ ಐಸ್ ಕ್ರೀಮ್ಸು, ಇವು ಫುಡ್ ಹ್ಯಾಬಿಟ್ಸು ಸ್ವಲ್ಪ ಅದು ತಕ್ಕ ಮಟ್ಟಿಗೆ ಚೇಂಜ್ ಆಗುತ್ತೆ. ಸೊ ಆಲ್ರೆಡಿ BP, ಶುಗರು, ಬೇರೆ ತೊಂದರೆ ಇರೋರಲ್ಲಿ ಸೊ ಇವೆಲ್ಲ ಹೆಚ್ಚಾದಾಗ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸ್ಟ್ರೋಕ್ ಬಗ್ಗೆ ವೀಕ್ಷಕರೇ ನಿಮಗೆ ಡಾಕ್ಟರ್ ಜಯಂತ್ ಸರ್ ತಿಳಿಸ್ಕೊಡ್ತಾ ಇದ್ರು. ಸ್ಟ್ರೋಕ್ ಬಂದರೆ ಗೋಲ್ಡನ್ ಅವರ್ ಅನ್ನುವಂಥದ್ದು, ಅದರಲ್ಲಿ ಏನೆಲ್ಲ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಿದೆ. ಒಂದು ಕಾಲ್ ಇದೆ ಸರ್, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಸರ್ ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಹುಣಸೂರಿಂದ ಸಿದ್ದರಾಜು ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ಕಾರ, ಹೇಳಿ. ಸರ್ ಇದು ನಮಗೆ ಬಲ್ದ ಕಡೆ ಈ ಬೆನ್ನಿಂದ ಈ ಬಲ್ದ ಕಡೆ ಕೈ ಗಂಟನೂ ಎಳ್ತಾ ಬರುತ್ತೆ ಸರ್. ಎಲ್ಲಿಂದ ಎಲ್ಲಿ ತನಕ ಸರ್? ಸರ್ ಇಲ್ಲಿ ಬೆನ್ನು ಹೊರಗಡೆ ಇದು ಭುಜ ಇದೆಯಲ್ಲ, ಈ ಭುಜದಿಂದ ಪೂರ್ತಿ ಮುಂಗೈ ಗಂಟನೂ ಎಳ್ತಾ ಬರುತ್ತೆ. ಓಕೆ. ಈ ಸೆಳ್ತದ್ದು ಸ್ಟ್ರೋಕಿನ ಲಕ್ಷಣ ಅಲ್ಲ ಸರ್? ನಮಗೆ ಶುಗರ್ ಇದೆ. ಇದು ಏನಾಗುತ್ತೆ, ಇಲ್ಲಿ ಬೆನ್ನಿನ ಮೂಳೆ ಬೆನ್ನಿನ ನರಕ್ಕೆ ಒತ್ತದಾಗ ರ್ಯಾಡಿಕ್ಯುಲೋಪತಿ ಅಂತ ಕರಿತೀವಿ. ಅದು ಮೂಳೆ ನರಗಳನ್ನ ಎಳೆದು ನಿಮಗೆ ಈ ತರ ಪೇನ್ ಬರುತ್ತೆ. ಇದು ಸ್ಟ್ರೋಕ್ ಅಥವಾ ಲಕ್ವಾಯಿಂದ ಆಗ್ತಾ ಇರೋದಲ್ಲ, ಇದು ಬೇರೆ. ಇದಕ್ಕೆ ನೀವು ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಂಡು ಮೆಡಿಸಿನ್ಸ್ ತಗೊಂಡ್ರೆ, ಕೆಲವು ವ್ಯಾಯಾಮಗಳು ಬರುತ್ತೆ, ಅದನ್ನೆಲ್ಲ ಮಾಡಿದ್ರೆ ಪೇನ್ ಕಮ್ಮಿ ಆಗುತ್ತೆ ಸರ್. ಒಮ್ಮೆ ಬಂದು ತೋರಿಸಿ ಚೆಕ್ ಮಾಡಿ ಮಾಡೋಣ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರಿ, ಈ ರೀತಿ ನಮ್ಮ ಕಾಲರ್ ಕೂಡ ಕಾಲ್ ಮಾಡ್ದಂಗೆ ಹೇಳ್ತಾ ಇದ್ರು, ನಮ್ನೆಸ್ ಆಗುವಂಥದ್ದು, ಕೈ ಕಾಲು ಜೋಮ್ ಹಿಡಿಯುವಂಥದ್ದು, ಈ ರೀತಿಯಾಗಿ ಆಗ್ತಾ ಇದ್ರೆ ತುಂಬಾ ಜನಕ್ಕೆ ಭಯ ಆಗುತ್ತೆ, ಸ್ಟ್ರೋಕ್ ಇರ್ಬೋದಾ ಅನ್ನುವಂಥದ್ದು. ಇದೆಲ್ಲ ಸ್ಟ್ರೋಕ್ ಲಕ್ಷಣನ ಅಥವಾ ಯಾವ ರೀತಿ? ಹೌದು, ಒಳ್ಳೆ ಪ್ರಶ್ನೆ. ಏನಾಗುತ್ತೆ, ಇಲ್ಲಿ ನಾನು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ದಂಗೆ ಬೆನ್ಮೂಳೆ ನರಕ್ಕೆ ಒತ್ತಿದಾಗ ಒಂದು ಇಲ್ಲಿಂದ ಇಲ್ಲಿ ತನಕ ನೋವು ಬರೋದು, ಅಥವಾ ಕಾಲಲ್ಲಿ ಸೊಂಟದಿಂದ ಕೆಳಗೆ ತನಕ ನೋವು ಬರೋದು ಬರ್ತಾನೆ ಇರುತ್ತೆ ಕಾಮನ್. ಅವರು 1-2 ಸತಿ ಹೋಗ್ತಾರೆ, ಆರ್ಥೋಪೆಡಿಷನ್ ಡಾಕ್ಟ್ರಿಗೆ ತೋರಿಸ್ತಾರೆ, ಅವರು ಪೇನ್ ಇದೆ ಅಂತ ಹೇಳ್ತಾರೆ, ಸ್ಕ್ಯಾನ್ ಮಾಡಿಸ್ತಾರೆ, ಅದರಲ್ಲಿ ಬಂದಿರುತ್ತೆ. ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟು ಕೊಡ್ತಿರ್ತಾರೆ. ಆದರೆ ಈ ನಮ್ನೆಸ್ ಅನ್ನೋದು ಕೂಡ ಒಂದು ಸ್ಟ್ರೋಕಿನ ಲಕ್ಷಣ. ಸೊ ಪ್ರತಿ ಸತಿನೂ ಹಿಂಗೆ ಬಂದಾಗ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ನಾನು ಹೇಳ್ದಂಗೆ ಸ್ಟ್ರೋಕಿಗೆ ಯಾವಾಗಲೂ ಜನ ನೆನ್ಪಿಟ್ಕೊಂಡಿರ್ಬೇಕು, ಅದು ಸಡನ್ನಾಗಿ ಬರುತ್ತೆ. ಸೊ ಇದೇ ನಮ್ನೆಸ್ ನಿಮಗೆ ಸಡನ್ನಾಗಿ ಬಂತು ಅಂದರೆ ದಯವಿಟ್ಟು ಅದನ್ನು ನಿರ್ಲಕ್ಷಿಸಬೇಡಿ, ಬಂದು ಹಾಸ್ಪಿಟ್ಲಿಗೆ ತೋರಿಸಿ. ನಿಧಾನಕ್ಕೆ ಬರ್ತಾ ಇದೆ, ನಿಧಾನಕ್ಕೆ ಹೋಗ್ತಾ ಇದೆ ಅಂದರೆ ಅದು ಸ್ಟ್ರೋಕಿನ ಲಕ್ಷಣ ಅಲ್ಲ. ಯಾವುದು ಸಡನ್ನಾಗಿ ಬಂತು ಹಂಗೆ ಕಂಟಿನ್ಯೂಸ್ ಆಗಿದೆ, ಅದು ಸ್ಟ್ರೋಕಿನ ಲಕ್ಷಣ. ಓಕೆ ಸರ್, ಈಗ ಪೋಸ್ಟ್ ಕೋವಿಡ್ ಆದ ನಂತರ ತುಂಬ ಜನಕ್ಕೆ ಈ ರೀತಿ ಸ್ಟ್ರೋಕ್ ಆಗ್ತಾ ಇದೆ ಅಂತ ಕೇಳಿದ್ದೀವಿ, ಇದು ನಿಜಾನಾ? ಸೊ ತುಂಬ ಸ್ಟಡಿಗಳಾಗಿದೆ, ಪೋಸ್ಟ್ ಕೋವಿಡಲ್ಲಿ ಸ್ಟ್ರೋಕ್ಗಳು ಜಾಸ್ತಿ ಆಯಿತಾ
ಅಥವಾ ಕೋವಿಡಿಂದನೇ ಆಯ್ತಾ ಅಥವಾ ವ್ಯಾಕ್ಸಿನಿಂದನೇ ಆಯಿತಾ, ಸೊ ಯಾವುದಕ್ಕೂ ಒಂದು ಡೆಫಿನೆಟ್ ಕನ್ಕ್ಲೂಷನ್ ಅಂತ ಬಂದಿಲ್ಲ. ಆದರೆ ಯೂಶಲಿ ಸೆಕೆಂಡ್ ವೇವ್ ಆಫ್ ಕೋವಿಡ್ ಟೈಮಲ್ಲಿ ಆವಾಗ ದೇರ್ ವರ್ ವೆರಿ ಸಿವಿಯರ್ ಕೇಸಸ್ ಆಫ್ ಕೋವಿಡ್. ಸೊ ಕೋವಿಡ್ ಕೇಸಸ್ ತುಂಬ ಸಿವಿಯರ್ ಆದಾಗ ಏನಾಗ್ತಾ ಇತ್ತು, ರಕ್ತದಲ್ಲಿ ವಿಸ್ಕಾಸಿಟಿ ಅಂತ ಕರಿತೀವಿ, ರಕ್ತ ತಿಳಿ ಅರಿಯೋ ರೀತಿಯಲ್ಲಿ ಅದು ಗಟ್ಟಿ ಆಗ್ಬಿಡೋದು. ಸೊ ಗಟ್ಟಿ ಆದಾಗ ಸೆಕೆಂಡ್ ವೇವ್ ಆಫ್ ಕೋವಿಡ್ ಆ ಮ್ಯೂಟೆಂಟ್ ಏನಿತ್ತಲ್ಲ ಅದರಲ್ಲಿ ಸ್ಟ್ರೋಕ್ ಚಾನ್ಸಸ್ ಜಾಸ್ತಿ ಆಗ್ತಿತ್ತು. ಸೊ ಆ ಟೈಮಲ್ಲಿ ತುಂಬ ಸಣ್ಣವರಲ್ಲೂ ಸ್ಟ್ರೋಕ್ ನೋಡಿದ್ದೀವಿ. ಪೋಸ್ಟೀರಿಯರ್ ಸರ್ಕ್ಯುಲೇಷನ್ ಸ್ಟ್ರೋಕ್ ಅಂತ ಕರಿತೀವಿ, ಮೆದುಳು ಬಳ್ಳಿ ಹತ್ರ ಆಗೋ ಸ್ಟ್ರೋಕ್, ಆ ಸ್ಟ್ರೋಕ್ಗಳು ತುಂಬ ಆಗಿತ್ತು, ಆ ಟೈಮಲ್ಲಿ ತುಂಬ ಆಗಿತ್ತು. ಆಮೇಲೆ ವ್ಯಾಕ್ಸಿನೇಷನ್ ನಂತರ ಕೋವಿಡ್ ರಿಲೇಟೆಡ್ ಸ್ಟ್ರೋಕ್ಸ್ ಹ್ಯಾವ್ ಕಮ್ ಡೌನ್ ಸಿಗ್ನಿಫಿಕೆಂಟ್ಲಿ. ಓಕೆ ಸರ್, ತುಂಬ ನಾವು ಕೆಲವೊಂದು ಕೇಳಿದ್ದೀವಿ ಅಥವಾ ಕೆಲವೊಂದು ನೋಡಿದ್ದೀವಿ, ಕೆಲವು ಅನ್ಪ್ರೊಫೆಷನಲ್ ಅಂತ ಹೇಳ್ಬೋದು, ಮಸಾಜಸ್ ಇರ್ಬೋದು ಅಥವಾ ಕೆಲವೊಂದಷ್ಟು ಟ್ರೀಟ್ಮೆಂಟ್ಗಳಿರ್ಬೋದು, ಸರಿಯಾಗಿ ಆಗಲಿಲ್ಲ ಅಂದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಸರಿಯಾಗಿ ಕುತ್ತಿಗೆ ಭಾಗದಲ್ಲಿರ್ಬೋದು. ಸೊ ಇಲ್ಲಿ ಹೃದಯದಿಂದ ಮೆದುಳಿಗೆ 4 ಮೇಜರ್ ರಕ್ತನಾಳಗಳು ಹರಿಯುತ್ತೆ. 2 ಕೆರೋಟಿಡ್ ಆರ್ಟ್ರಿ ಅಂತ ಮುಂದ್ಗಡೆ, ಇಲ್ಲಿ ಹಿಂದ್ಗಡೆ 2 ವರ್ಟ್ರೆಬಲ್ ಆರ್ಟ್ರಿ ಅಂತ. ಸೊ ಆ ರಕ್ತನಾಳ ಏನಿದೆ ಜಸ್ಟ್ ಚರ್ಮದ ಕೆಳಗೆ ಇದೆ ಅದು. ಸೊ ಏನಾಗುತ್ತೆ, ಅದರಲ್ಲೂ 3-4 ಲೇಯರ್ ಇರುತ್ತೆ ಈ ರಕ್ತನಾಳಗಳಲ್ಲಿ. ಸೊ ಕುತ್ತಿಗೆ ಮಸಾಜ್ ಸಡನ್ ಆಗಿ ಹಿಂಗ್ ತಿರ್ಗಿಸ್ತಾರೆ. ಸೊ ಅದು ರಕ್ತನಾಳ, ಅದು PVC ಪೈಪ್ ಅಲ್ಲ. ಸೊ ಇಲ್ಲಿ 3-4 ಲೇಯರ್ ಇರ್ತದೆ. ಸೊ ಏನಾಗುತ್ತೆ, ಒಂದರಿಂದ ಒಂದು ಲೇಯರ್ ಒಡ್ಕೊಂಡಾಗ ಏನಾಗುತ್ತೆ, ಸೊ ಬ್ಲಾಕ್ ಆಗಿಬಿಡುತ್ತೆ, ಹರಿಲಿಕ್ಕಾಗಲ್ಲ. ಸೊ ಅಂಥವ್ರಲ್ಲಿ ಸಡನ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ ಮಸಾಜ್ ಮಾಡಿಸ್ಕೋಬೇಕಾದ್ರೆ ದಯವಿಟ್ಟು ಹುಷಾರಾಗಿರಬೇಕು. ಯಾಕಂದರೆ ಸಡನ್ನಾಗಿ ಟರ್ನ್ ಮಾಡಿದಾಗೆಲ್ಲ ರಕ್ತನಾಳದಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡಿಸೆಕ್ಷನ್ ಅಂತ ಕರಿತೀವಿ. 1 ಲೇಯರಿಂದ ಇನ್ ಲೇಯರ್ ಬಿಚ್ಕೊಳ್ಳೋದು, ಡೈಸೆಕ್ಟ್ ಆಗಿಬಿಡೋದು. ಅದಾಗಿ ರಕ್ತನಾಳ ಫ್ಲೋ ಆಗ್ಲಿಲ್ದಂಗೆ ಆಗುತ್ತೆ. ಸೊ ಸೇಮ್ ಮೆಕ್ಯಾನಿಸಮಲ್ಲಿ ಸ್ಟ್ರೋಕ್ ಆಗಿಬಿಡುತ್ತೆ. ಸೊ ಈ ಥರ ಕೇಸಸ್ನೂ ನೋಡ್ತೀವಿ. ಬಟ್ ಇದ್ರದ್ದು ಸೋಷಿಯಲ್ ಅವೇರ್ನೆಸ್ ಅಷ್ಟಿಲ್ಲ. ದಯವಿಟ್ಟು ಬೇರೆ ಪಾರ್ಟ್ಸ್ ಆಫ್ ಬಾಡಿ ಮಸಾಜಿಂದ ಈ ಥರ ತೊಂದರೆ ಆಗಲ್ಲ. ಈ ನೆಕ್ ಮಸಾಜ್ ಎಸ್ಪೆಷಲಿ ಇಲ್ಲಿ ಸಡನ್ನಾಗಿ ಟರ್ನ್ ಮಾಡಿ ಇದನ್ನು ಮಾಡ್ತಾರಲ್ಲ, ಅದರಿಂದ ಸುಮಾರು ಪೇಷಂಟ್ನ ಆ ಥರ ನೋಡಿದ್ದೀವಿ ನಾವು. ಓಕೆ ಸರ್, ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಪ್ರೊಫೆಷನಲ್ ಇರೋರ ಹತ್ರ ಮಾಡಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ. ಓಕೆ ಸರ್, ಈಗ ಸನ್ ಸ್ಟ್ರೋಕ್ ಅನ್ನುವಂಥದ್ದು ಕೇಳಿದ್ದೀವಿ. ಸನ್ ಸ್ಟ್ರೋಕ್ಗೂ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ? ಸೊ ಸನ್ ಸ್ಟ್ರೋಕ್ ಅಂದರೆ ಏನಾಗ್ತದೆ, ಸೊ ತುಂಬ ಹೀಟಿಗೆ ಎಕ್ಸ್ಪೋಜರ್ ಆದಾಗ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಸೊ ನೀರು ಚೆನ್ನಾಗಿ ಕುಡಿತಿಲ್ಲ ಅಂದರೆ ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ. ಸೊ ನೀರಿನ ಅಂಶ ಕಮ್ಮಿ ಆದಾಗ ಉಪ್ಪಿನ ಅಂಶ ಜಾಸ್ತಿ ಆಗಿಬಿಡುತ್ತೆ ದೇಹದಲ್ಲಿ, ಎಲ್ಲ ಬೆವರಲ್ಲಿ ನೀರು ಹೋಗಿ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅಡಕ್ವೇಟ್ ಬ್ಲಡ್ ಸಪ್ಲೈ ಆಗೋದಿಲ್ಲ ಬ್ರೈನಿಗೆ. ಸೊ ಏನಾಗುತ್ತೆ, ಅವಾಗ BP ಕಮ್ಮಿ ಆಗಿ ಮೆದುಳಿಗೂ ಕೂಡ ರಕ್ತ ಚಲಾವಣೆ ಕಮ್ಮಿ ಆಗಿಬಿಟ್ಟು ಏನಾಗುತ್ತೆ, ಸಡನ್ ಆಗಿ ಹುಷಾರ್ ತಪ್ಪಿ ಬಿದ್ದುಬಿಡ್ತಾರೆ. ಅದಕ್ಕೆ ಸನ್ ಸ್ಟ್ರೋಕ್ ಅಂತ ಕರಿತೀವಿ. ಸನ್ ಸ್ಟ್ರೋಕ್ ಇಸ್ ನಾಟ್ ಅ ರಿಯಲ್ ಸ್ಟ್ರೋಕ್ ಆಫ್ ವಾಟ್ ಯು ಸಿ. ಓಕೆ, ಸನ್ ಸ್ಟ್ರೋಕ್ ಆದಾಗ ಏನು ಮಾಡಬೇಕು ಸಡನ್ ಆಗಿ? ಫಸ್ಟ್ ಥಿಂಗು ಅದು ಕೂಡ ಅಷ್ಟೇ ಸೀರಿಯಸ್ಸು, ಯಾರೂ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಜಸ್ಟ್ ನೀರು ಕುಡಿಸ್ದೆ, ಗ್ಲೂಕೋಸ್ ಕುಡಿಸ್ದೆ, ಮನೆಗೆ ಕರ್ಕೊಂಡು ಹೋದೆ, ದಯವಿಟ್ಟು ಆ ತಪ್ಪು ಮಾಡಬೇಡಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ IV ಫ್ಲೂಯಿಡ್ಸ್ ಹಾಕಬೇಕು, ಸಲೈನ್ ಹಾಕಬೇಕು. ನೀವು ನೀರು ಕುಡಿಸೋದಕ್ಕೂ ಸಲೈನಿಗೂ ವ್ಯತ್ಯಾಸ ಇರುತ್ತೆ. ಸಲೈನ್ ಹಾಕ್ಸ್ಬೇಕು, ಉಪ್ಪಿನಾಂಶ ಚೆಕ್ ಮಾಡಿಸ್ಬೇಕು, ಸೋಡಿಯಂ ಲೆವೆಲ್ ಅಂತ ಚೆಕ್ ಮಾಡ್ತಾರೆ, ಬೇರೆ ಎಲೆಕ್ಟ್ರೋಲೈಟ್ ಲೆವೆಲ್ಸ್ ಅಂತ ಮಾಡ್ತಾರೆ, ಕ್ರಿಯಾಟಿನಿನ್ ಅಂತ ಮಾಡ್ತಾರೆ. ಯಾವಾಗ ನೀರಿನಾಂಶ ತುಂಬ ಕಮ್ಮಿ ಆಗುತ್ತೆ, ದೇಹದಲ್ಲಿ ಬೇರೆ ಬೇರೆ ತೊಂದರೆಗಳಾಗುತ್ತೆ. ಸನ್ ಸ್ಟ್ರೋಕು ತುಂಬ ಸಿವಿಯರ್ ಇದ್ದಾಗ ಕಿಡ್ನಿಗೆ ಪೆಟ್ಟು ಬೀಳೋದು, ಲಿವರ್ಗೆ ಪೆಟ್ಟು ಬೀಳೋದು, ಇದೆಲ್ಲ ಆಗುತ್ತೆ. ಸೊ ಸನ್ ಸ್ಟ್ರೋಕ್ ಆದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸತಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಗೊತ್ತಿರುತ್ತೆ ಬೇಸಿಕ್ ಏನೇನು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ. ಅದೆಲ್ಲ ನಾರ್ಮಲ್ ಇತ್ತು ಅಂದರೆ 1-2 ಸಲೈನ್ ಬಾಟ್ಲ್ ಹಾಕ್ಬಿಟ್ಟು ಅವರೇ ಮನೆಗೆ ಕಳಿಸ್ತಾರೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಬ್ಯಾಂಗ್ಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಸರ್. ಸರ್ ನನಗೆ, ಹಲೋ ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ನನಗೆ ತಲೆ ಹಿಂಭಾಗದಲ್ಲಿ ಪೈನ್ ಬರ್ತಿರುತ್ತೆ ಸರ್, ಅಂದ್ರೆ ಒಂಥರ ಚುಚ್ಚಿದಂಗೆ ಆ ತರ ಆಗ್ತಾ ಇರುತ್ತೆ ಸರ್ ಒಂಥರ. ಓಕೆ, ಯಾವಾಗ್ಲೂ ಬರುತ್ತಮ್ಮ? ಇದೆ, ಅದಕ್ಕೇನಾದ್ರು ಪ್ರಾಬ್ಲಮ್ ಇದೆಯೇನೋ ಗೊತ್ತಿಲ್ಲ. ಬಿಟ್ಟು ಬರ್ತಾ ಇರುತ್ತೆ. ಈ ಕಣ್ಣಿನ ನರ ಬರುತ್ತಲ್ಲ, ಆ ಕಡೆ ಎಲ್ಲ ಪೇನ್ ಇದೆ. ಅದೇನು ಅಂತ ಗೊತ್ತಾಗ್ತಿಲ್ಲ ಸರ್, ಅದಕ್ಕೋಸ್ಕರ ಕೇಳೋಣ ಅಂತ ಫೋನ್. ಬಿಟ್ಟು ಬರುತ್ತಾ, ಯಾವಾಗ್ಲೂ ಇರುತ್ತಾ? ಅದು ಬಿಟ್ಟು ಬರ್ತಿರುತ್ತೆ ಸರ್, ಅವಾಗ ಸ್ವಲ್ಪ. ಅವಾಗ ಬರ್ತಾ ಇರುತ್ತಾ? ಕಣ್ಣು ಮಂಜಾಗೋ ಲಕ್ಷಣಗಳು ಆ ಥರ ಏನಾದ್ರು ಅನ್ಸುತ್ತಾ ಮೇಡಮ್? ಇಲ್ಲ ಸರ್, ಆ ಥರ ಯಾವ್ದು ಇಲ್ಲ. ಸೊ ಇದು ತಲೆನೋವು ಕಾಯಿಲೆ ಅಂತ ಅನಿಸ್ತಾ ಇದೆ. ಮೈಗ್ರೇನ್ ಅಥವಾ ಮೈಗ್ರೇನ್ ಅಸೋಸಿಯೇಟೆಡ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ BP ಇರೋದ್ರಿಂದ ಕೆಲವು ಸತಿ BP ಜಾಸ್ತಿ ಆದರೆ ಈ ತಲೆನೋವಿಂದ ರಾತ್ರಿ ಎದ್ದೇಳ್ತೀರಾ, ಆ ಥರ ಯಾವಾಗಾದ್ರೂ ಎದ್ದಿದ್ದೀರಾ? ತಲೆನೋವು ಬಂದಿದೆ ಅಂತ ರಾತ್ರಿ ಎದ್ದಿಲ್ಲ, ಒಂದ್ ಸ್ವಲ್ಪ ಸರಿ ನಿದ್ದೆ ಅಷ್ಟು
ಅಷ್ಟು ಕಂಫರ್ಟಬಲ್ ನಿದ್ದೆ ಬರಲ್ಲ, ಒಂಥರ ಯಾವಾಗ್ಲೂ ಎಚ್ಚರ ಅನ್ನಿಸ್ತಿರುತ್ತೆ ಸರ್. ಓಕೆ, ಈ ಬಿ ಪಿ ಏನಾದರೂ ಬ್ರೈನ್ ಒಳಗೂ ಪ್ರೆಷರ್ ಜಾಸ್ತಿ ಮಾಡಿದ್ಯಾ, ಕಣ್ಣಿನ ಮೇಲೆ ಪ್ರೆಷರ್ ಜಾಸ್ತಿ ಮಾಡಿದ್ಯಾ ಅಂತ ನಿಮ್ಮಲ್ಲಿ ಚೆಕ್ ಮಾಡಬೇಕು. ಸೊ ಒಂದ್ಸತಿ ನರರೋಗದ ಡಾಕ್ಟ್ರಿಗೆ, ಒಂದ್ಸತಿ ಕಣ್ಣಿನ ಡಾಕ್ಟ್ರಿಗೆ ಚೆಕ್ ಮಾಡಿಸಿ, ಫಂಡಸ್ ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ಅದು ನಾರ್ಮಲ್ ಇತ್ತು ಅಂದರೆ ನರರೋಗದ ಡಾಕ್ಟ್ರೆ ನಿಮಗೆ ಮೈಗ್ರೇನು ಅಥವಾ ಬೇರೆ ಟೈಪ್ ಆಫ್ ಹೆಡ್ಏಕಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆನಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಲೈಫ್ ಸ್ಟೈಲ್ ನೀವು ಹೇಳಿದ್ರಿ ಮೇನ್ ರಿಸ್ಕ್ ಫ್ಯಾಕ್ಟರ್ ಇದು ಆಲ್ಕೋಹಾಲ್ ಇರ್ಬೋದು ಅಥವಾ ಜಾಸ್ತಿ ಕುಡ್ತಾ ಇರ್ಬೋದು. ಬಟ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಥವಾ ನಾವಿರುವಂಥ ಸದ್ಯಕ್ಕೆ ಲೈಫ್ ಸ್ಟೈಲು ಇದೆಲ್ಲ ಎಷ್ಟು ಸ್ಟ್ರೋಕ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಎಷ್ಟಿರುತ್ತೆ? ಡೆಫಿನೆಟ್ಲಿ ಒಳ್ಳೆ ಪ್ರಶ್ನೆ. ಸೊ ನಮ್ಮ ದೇಶದಲ್ಲಿ ಪ್ರತಿ 20 ಸೆಕೆಂಡ್ಗೆ ಒಬ್ಬರಿಗೆ ಸ್ಟ್ರೋಕ್ ಆಗುತ್ತೆ. ಓಕೆ. ಸೊ ಅಷ್ಟು ಸರ್ವೇ ಸಾಮಾನ್ಯ ಆಗಿದೆ ಇವಾಗ, ಮುಂಚೆ ಅಷ್ಟು ಇರಲಿಲ್ಲ. ಸೊ ಲೈಫ್ ಸ್ಟೈಲ್ ಹಸ್ ಗಾಟ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಆನ್ ದಿಸ್. ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಏನು? ಸೊ ಬಿ ಪಿ ಎಷ್ಟೋ ಜನ ಏನು ಮಾಡ್ತಾರೆ, ಒಂದ್ಸತಿ ಬಂದು ತೋರಿಸ್ಕೊಂಡು ಹೋಗ್ಬಿಡ್ತಾರೆ. ಡಾಕ್ಟರ್ ಬಿ ಪಿ ಇದೆ ಅಂತ ಹೇಳ್ತಾರೆ, ಒಂದು ಮೆಡಿಸಿನ್ ಬರ್ಕೊಡ್ತಾರೆ. 3 ವರ್ಷ 5 ವರ್ಷ 10 ವರ್ಷ ಅದನ್ನೇ ನುಂಗ್ತಾ ಇರ್ತಾರೆ. ಬಂದು ವಾಪಸ್ಸು ತೋರಿಸ್ಕೊಳ್ಳೋದು ಇಲ್ಲ. ಇಲ್ಲ ಏನು ಚೆನ್ನಾಗೇ ಇದ್ದೀನಿ, ನನಗೇನಿಲ್ಲ, ಗಾಬರಿ ಆಗ್ತಿಲ್ಲ, ಏನಿಲ್ಲ, ಉಪ್ಪಿನಂಶ ಕಮ್ಮಿ ಮಾಡಿದ್ದೀನಿ ಊಟದಲ್ಲಿ, ಆ ರೀತಿ ಇರೋದಿಲ್ಲ. ಸೊ ನಿಮ್ಮ ಏಜಿಗೆ ಕರೆಕ್ಟಾಗಿ, ವೇಟಿಗೆ ಕರೆಕ್ಟಾಗಿ, ನಿಮ್ಮ ಬೇರೆ ಡಯಾಬಿಟೀಸ್ ಇದೆಯಾ ನೋಡಿಕೊಂಡು ನಿಮ್ಮ ಬಿ ಪಿ ಮೆಡಿಸಿನನ್ನು ಟೈಮಿಗೆ ಚೇಂಜ್ ಮಾಡೋದು ಅಥವಾ ಡೋಸ್ ಹೆಚ್ಚಿಗೆ ಮಾಡೋದು, ಕಮ್ಮಿ ಮಾಡೋದಿರುತ್ತೆ. ಸೊ ಬಿ ಪಿ ಒಂದು 2 ರಿಂದ 4 ಮಿಲಿಮೀಟ್ರ್ ಕಮ್ಮಿ ಮಾಡಿದ್ರು ಕೂಡ ನಿಮ್ಮ ಸ್ಟ್ರೋಕಿನ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಬಿ ಪಿದೊಂದು, ಡಯಾಬಿಟೀಸು. ಸೆಕೆಂಡು ಲೈಫ್ ಸ್ಟೈಲ್ ಬೇರೆ ಏನು ಚೇಂಜಸ್ ಅಂದರೆ ಲಾಟ್ ಆಫ್ ಫಾಸ್ಟ್ ಫುಡ್ಸು ವಿಚ್ ಕಂಟೈನ್ ಲಾಟ್ ಆಫ್ ಅದರ್ ಇದು ಅನ್ಅಡಲ್ಟ್ರೇಟ್ ಕಂಟೆಂಟ್ಸು, ಅದೆಲ್ಲ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಸೊ ವಾಕಿಂಗ್ ಎಲ್ಲ ಸುಮಾರು ರೆಡ್ಯೂಸ್ ಆಗಿದೆ. ಸ್ಕ್ರೀನ್ ಟೈಮ್ ಹಸ್ ಇನ್ಕ್ರೀಸ್ಡ್ ಎ ಲಾಟ್, ಸ್ಲೀಪ್ ಟೈಮ್ ಹಸ್ ರೆಡ್ಯೂಸ್ಡ್ ಎ ಲಾಟ್. ಸೊ ಆಲ್ ದೀಸ್ ಆ್ಯಡ್ಸ್ ಟು ದ ಸ್ಟ್ರೆಸ್. ಸೊ ಮಿನಿಮಮ್ 6 to 7 hours ಆಫ್ ಸ್ಲೀಪು. 1 ವೀಕಲ್ಲಿ WHO ರೆಕಮೆಂಡ್ ಪ್ರಕಾರ 5 days a week ಅಟ್ಲೀಸ್ಟ್ 7 ದಿನನೂ ಬೇಡ, ವಾರದಲ್ಲಿ 5 ದಿನ 30 ನಿಮಿಷ ಬ್ರಿಸ್ಕ್ ವಾಕ್. ನಾಟ್ ಈವನ್ ರನ್ನಿಂಗ್ ಇಸ್ ರೆಕಮೆಂಡೆಡ್. ಸೊ ಜಿಮ್ ಮಾಡೋರು, ಫಿಟ್ನೆಸ್ಸು ಅದೆಲ್ಲ ಒಂದು ಕಡೆ, ಜಸ್ಟ್ ಹೆಲ್ತ್ ಮೇಂಟೈನ್ ಮಾಡಿಕೊಂಡು ವಿ ವಾಂಟ್ ಟು ಬಿ ಫ್ರೀ ಆಫ್ ಡಿಸೀಸಸ್, ವಾಂಟ್ ಟು ಲೀಡ್ ಎ ಹೆಲ್ತಿ ಲೈಫ್ ಸ್ಟೈಲ್, ನಾವು ಇರೋ ತನಕ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಸಾಕು. ಎಷ್ಟಾಗುತ್ತೋ ಅಷ್ಟು ಮನೆ ಊಟ, ಆಮೇಲೆ ವಾರದಲ್ಲಿ 5 ದಿನ ವಾಕಿಂಗು, ಅಷ್ಟು ಮಾಡಿದ್ರು ಸಾಕು. ಸರ್, ಸ್ಟ್ರೋಕ್ ಆದಾಗ ನೀವು ತಿಳಿಸ್ಕೊಡ್ತಾ ಇದ್ರಿ ಗೋಲ್ಡನ್ ಅವರ್ ಅನ್ನುವಂಥದ್ದು ಇರುತ್ತೆ ಅಂತ. ಈ ಹಾರ್ಟ್ ಅಟ್ಯಾಕ್ ಆದಾಗ ಕೇಳಿದ್ದೀವಿ ಗೋಲ್ಡನ್ ಅವರ್, ಈ ಸ್ಟ್ರೋಕ್ ಆದಾಗ ಗೋಲ್ಡನ್ ಅವರ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಏನು ಮಾಡಬೇಕು? ಕರೆಕ್ಟ್. ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ ಜನರಿಗಿರುವಷ್ಟು ಅವೇರ್ನೆಸ್ಸು ಸ್ಟ್ರೋಕ್ ಬಗ್ಗೆ ಇಲ್ಲ. ಅದಕ್ಕೆ ವರ್ಲ್ಡ್ ಸ್ಟ್ರೋಕ್ ಅಸೋಸಿಯೇಷನ್ ಅವ್ರು ಏನು ಅಂದ್ಕೊಂಡ್ರು, ಹೆಂಗೆ ಜನಕ್ಕೆ ತಲುಪಿಸೋದು ಇದನ್ನು, ಅದಕ್ಕೆ ಸ್ವಲ್ಪ ಜನಕ್ಕೆ ಭಯ ಬೀಳ್ಸೋಕ್ಕೆ ಅಂತ ನಾವು ಇತ್ತೀಚೆಗೆ ಏನು ಮಾಡಿದ್ದೀವಿ, ಹಾರ್ಟ್ ಅಟ್ಯಾಕ್ ಜೊತೆ ಬ್ರೈನ್ ಅಟ್ಯಾಕ್ ಅಂತ ಹೇಳೋಕ್ಕೆ ಶುರು ಮಾಡಿ. ಸಿಮಿಲರ್, ಇಲ್ಲೂ ರಕ್ತನಾಳ ಬ್ಲಾಕ್ ಆಗುತ್ತೆ, ಬ್ರೈನಲ್ಲೂ ರಕ್ತನಾಳ ಬ್ಲಾಕ್ ಆಗುತ್ತೆ. ಆದರೆ ಮುಂಚೆಯಿಂದ ಸ್ಟ್ರೋಕ್ ಅಂತ ಪದ ಬಳಸ್ಕೊಂಡು ಬಂದಿದ್ದಕ್ಕೆ ಅದು ಏನೋ ಒಂಥರ ಬೇರೆ ಏನೋ ಅಂತ ಅನಿಸ್ಬೋದು. ಸೇಮ್ ಬ್ರೈನ್ ಅಟ್ಯಾಕ್ ಅಂತಲೇ ಕರಿತೀವಿ. ಸೊ ಅದು ಗೋಲ್ಡನ್ ಅವರ್ ಅಂತ ಹೇಳಿದ್ರೆ ಫಸ್ಟ್ 4.25 ಗಂಟೆಗೆ ಗೋಲ್ಡನ್ ಅವರ್ ಅಂತ ಕರಿತೀವಿ, 4:15 ರಿಂದ 6 ಗಂಟೆ ತನಕ. ಸೊ ಆ ಟೈಮಲ್ಲಿ ಪೇಷಂಟಿಗೆ ಸ್ಟ್ರೋಕ್ ಆದಾಗ ನೀವು ಸ್ಟ್ರೋಕ್ ರೆಡಿ ಸೆಂಟರ್, ಈಗ ನಾನು ಕೆಲಸ ಮಾಡ್ತಿರೋ ಆಸ್ಪತ್ರೆ ಕೂಡ ಸ್ಟ್ರೋಕ್ ರೆಡಿ ಸೆಂಟರ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಈ ಥರ ಸುಮಾರು ಸ್ಟ್ರೋಕ್ ರೆಡಿ ಸೆಂಟರ್ಸ್ ಇರುತ್ತೆ. ಅಲ್ಲಿ ನ್ಯೂರಾಲಜಿಸ್ಟ್ ಇರ್ತಾರೆ, ನ್ಯೂರೋ ರೇಡಿಯೋಲಜಿಸ್ಟ್, ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯೋಲಜಿಸ್ಟ್, ನ್ಯೂರೋ ಸರ್ಜನ್, CT ಸ್ಕ್ಯಾನ್, MRI, ಕ್ಯಾತ್ ಲ್ಯಾಬ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಪೇಷಂಟ್ಸ್ ಈ ಟೈಮ್ ಒಳಗಡೆ ಬಂದಾಗ ಸೊ ಫಸ್ಟ್ ನಾವು ಚೆಕ್ ಮಾಡ್ತೀವಿ, ಉಸಿರಾಡ್ತಾ ಇದ್ದಾರಾ, ಅದೆಲ್ಲ ಕಾಮನ್ನು. ಏನಾದರೂ ಟ್ಯೂಬ್ ಬೇಕಾಗುತ್ತಾ, ವೆಂಟಿಲೇಟರ್ ಅವಶ್ಯಕತೆ ಇದೆಯಾ, ಪಲ್ಸ್ ರೇಟ್ ಎಷ್ಟಿದೆ, ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಕೆಲವು ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನ ಕಳಿಸ್ಕೊತೀವಿ. ಶುಗರ್ ಆಗಿರ್ಬೋದು, ಕ್ರಿಯಾಟಿನಿನ್ ಇಂಥದ್ದನ್ನೆಲ್ಲ ಕಳಿಸ್ಕೊಂಡು ಪೇಷಂಟ್ನ ಅಸೆಸ್ ಮಾಡ್ತೀವಿ. ಏನು ನಾನು ಹೇಳ್ಕೊಟ್ಟಂಗೆ ನಿಮಗೆ ಬಿ ಫಾಸ್ಟ್ ಥರ ನಾವು ಅದೇ ಥರನೇ ನೋಡ್ತೀವಿ. ಬಾಯಿ ಏನಾದರೂ ಸೊಟ್ಟ ಆಗಿದೆಯಾ, ಕೈ ಎತ್ತಕ್ಕಾಗ್ತಿಲ್ವಾ, ಕಾಲು ಎತ್ತಕ್ಕಾಗ್ತಿಲ್ವಾ, ಮಾತು ಯಾವ ರೀತಿ ಇದೆ, ಕಣ್ಣು ಕಾಣಿಸ್ತಾ ಇದೆಯಾ, ಅದನ್ನೆಲ್ಲ ಸ್ಕೋರ್ ಮಾಡೋಕ್ಕೆ ಒಂದು ಸ್ಕೋರ್ ಇದೆ, NIHSS ಅಂತ. ಅದರ ಸ್ಕೋರಿಂಗ್ ಪ್ರಕಾರ ಡಿವೈಡ್ ಮಾಡ್ತೀವಿ. ಅದರಲ್ಲಿ 5 ಕೆಳಗೆ ಬಂದರೆ ಮೈನರ್ ಸ್ಟ್ರೋಕ್ ಅಂತ, ಭಯ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗ್ತಾರೆ ಅಂತ. ಇನ್ನೊಂದು 5 ರಿಂದ 15 ಬಂದರೆ ಮಾಡ್ರೇಟ್ ಸ್ಟ್ರೋಕ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಆ್ಯಕ್ಟಿವ್ ಆಗಿ ಇಂಟರ್ಫಿಯರ್ ಮಾಡಿದ್ರೆ ವಾಪಸ್ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಮೋರ್ ದೆನ್ 15 ಅಂತಿದ್ರೆ ಸಿವಿಯರ್ ಸ್ಟ್ರೋಕ್ ಅಂತ ಮಾಡ್ತೀವಿ. ಸೊ ಈ ಥರ ಒಬ್ಬರನ್ನ ಡಿವೈಡ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು MRI ಫೆಸಿಲಿಟಿ ವಿತ್ ಆ್ಯಂಜಿಯೋ ಫೆಸಿಲಿಟಿ ಇತ್ತು ಅಂದರೆ ತಕ್ಷಣ ಇವೆಲ್ಲ 5 ನಿಮಿಷದಲ್ಲಿ ಇವೆಲ್ಲ ಪ್ರೊಸೆಸ್ ಮುಗಿದು MRIಗೆ ಶಿಫ್ಟ್ ಮಾಡ್ಕೋಬೇಕು. ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಭಾಗದ ಮೆದುಳಲ್ಲಿ ಕ್ಲಾಟ್ ಆಗಿದೆ, ಮುನ್ಗಡೆನ ಹಿಂದ್ಗಡೆ ಭಾಗದ ಕ್ಲಾಟ್ ಆಗಿದೆಯಾ, ಎಲ್ಲಿ ಕ್ಲಾಟ್ ಆದಮೇಲೆ ಎಲ್ಲಿ ಆ ನರ ರಕ್ತನಾಳ ಕ್ಲಾಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಒಂದು ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ಅಂತ ಬರುತ್ತೆ. ಸೊ ಆ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ನಾರ್ಮಲ್ ಹೆಂಗೆ ಕೊಡ್ತೀವ ಸಲೈನು ಅದೇ ಥರನೇ ಇಂಜೆಕ್ಷನು ಇಮಿಡಿಯೇಟಾಗಿ ಕೊಡ್ಬೋದು. ಪೇಷಂಟ್ ವೇಟ್ ಪ್ರಕಾರ ಅದನ್ನು ಕೊಡಬೇಕು. ಸೊ ಏನಾಗುತ್ತೆ 30% ಜನದಲ್ಲಿ ಅದು ಕ್ಲಾಟ್ ಇಮಿಡಿಯೇಟಾಗಿ ಓಪನ್ ಆಗಿಬಿಡುತ್ತೆ. ಸೊ ಇಮಿಡಿಯೇಟಾಗಿ ಸೊ 2 weeks ಬ್ಯಾಕ್ ಏನಾಯಿತು, ಹಿಂಗೆ ಒಬ್ಬರು ಪೇಷಂಟು 44 year old ಬ್ಯಾಂಕರು,
ಸೊ 2 ಅವರ್ಸಲ್ಲಿ ಬಂದರು. ಹಿಂಗೆ ಸ್ಟ್ರೋಕ್ ಆಯ್ತು ಅಂತ ಆಫೀಸಲ್ಲೇ ಸ್ಟ್ರೋಕ್ ಆಗಿದೆ, ಯಾರಿಗೂ ಅವೇರ್ನೆಸ್ ಇರೋರು ಇಮಿಡಿಯೇಟಾಗಿ ಕರ್ಕೊಂಬಂದಿದ್ದಾರೆ. ಸೊ 1 hour 45 minutes, 2 hour 10 minutes ಅಷ್ಟೊತ್ತಿಗೆ MRI ಆಗಿತ್ತು. ನಾವು ನೋಡಿದ್ವಿ, ಇಂಜೆಕ್ಷನ್ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ಹಿಂಗೆ ಅವರು ಕೂಡ ಒಪ್ಕೊಂಡ್ರು, ಕೊಟ್ವಿ. ವಿತಿನ್ 1 hour he was able to move. ವಿತಿನ್ 3 days he went home. ಸೊ ಬಟ್ ಎಷ್ಟೋ ಸತಿ ಏನಾಗುತ್ತೆ, ಜನ ಸ್ಟ್ರೋಕ್ ಬಂತ, ಅಯ್ಯೋ ಮುಗೀತು ಬಿಡು, ಅವ್ರ ಜೀವನ ಮುಗೀತು, ಲಕ್ವ ಆಯಿತು, ನಡೆಯೋಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೋ ಇನ್ನು, ಆ ಥರ ಅಂದ್ಕೊಂಡು ಬಿಟ್ಬಿಡ್ತಾರೆ, ಆರಾಮಾಗಲ್ಲ ಅಂತ. ಇಲ್ಲ, ಈ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಕರ್ಕೊಂಬಂದ್ರೆ ಸ್ಟ್ರೋಕನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ನಿಮಗೆ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನ್ ಕೊಟ್ಟರೆ ಕೆಲವ್ರಿಗೆ ಕರಗತ್ತೆ, ಕೆಲವ್ರಿಗೆ ಕರಗಲ್ಲ. ಅಂಥವ್ರಲ್ಲಿ ಅದಾದಮೇಲೆ 2015 ನಂತರ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಒಂದು ಪ್ರೊಸೀಜರ್ ಬಂದಿದೆ. ಅಂದರೆ ಏನು ಮಾಡ್ತಾರೆ, ಇಲ್ಲಿಂದ ರಕ್ತನಾಳ, ಫಿಮೋರಲ್ ರಕ್ತನಾಳದಿಂದ ಒಂದು ಕೆಥೇಟರ್ನ ಪಾಸ್ ಮಾಡಿಬಿಟ್ಟು ಅಲ್ಲೋಗಿ ಕ್ಲಾಟನ್ನು ಫಿಸಿಕಲಿ ರಿಮೂವ್ ಮಾಡಿಬಿಡ್ತಾರೆ. ಸೊ ರಿಮೂವ್ ಅದನ್ನು 6 ಗಂಟೆ ಒಳಗೆ ಮಾಡಬೇಕು. ಸೊ ಈ 4:15 6 ಗಂಟೆ ಇವಿಷ್ಟು ಗೋಲ್ಡನ್ ಅವರ್. ಸೊ ಅಟ್ಲೀಸ್ಟ್ ಕ್ಲಾಟ್ ಬರ್ಸ್ಟರ್ ಇಂಜೆಕ್ಷನಿಂದ ಆಗಲಿಲ್ಲ ಅಂದರೂ ಕೆಲವರಲ್ಲಿ ಯಾರು ದೇ ಆರ್ ಫಿಟ್ ಫಾರ್ ದಿಸ್ ಪ್ರೊಸೀಜರ್ ಅಲ್ಲ, ಅವರಲ್ಲಿ ರಿಮೂವ್ ಮಾಡಿದ್ರೆ ಅವರು ಕೂಡ ಇಂಪ್ರೂವ್ ಆಗ್ತಾರೆ. ಓಕೆ, ಸರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಶಾಂತಪ್ಪ ಮೇಡಮ್, ನಾವು ಗುಲ್ಬರ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ಕಾರ, ಹೇಳ್ರಿ. ಹಲೋ ಸರ್, ನಮಸ್ಕಾರ. ಹಾಂ ಸರ್, ಹೇಳ್ರಿ. ಅದೇ ಸರ್, ನಾನು ಶಾಂತಪ್ಪ ಅಂತ ಗುಲ್ಬರ್ಗದಿಂದ ಕರೆ ಮಾಡಿದ್ದು. ಹಾಂ ರೀ. ನಮಸ್ತೆ. ಏನಾಗಿದೆ ಅಂದ್ರೆ ಸ್ಟ್ರೋಕ್ ಆಗಿದೆ ನಮಗೆ. ಹಾಂ. ಒಂದ್ ಸೈಡ್ ಕಾಲು ಕೈ ಅಥವಾ ಎರಡು ಒಂಥರ ವೀಕ್ ಆಗಿ ನಮಗೆ 3 ವರ್ಷ 4ನೇ ವರ್ಷ ರನ್ನಿಂಗಿದೆ ಈಗ. ಹಾಂ ರೀ. ಹಂಗಾಗಿ ನನಗೆ ಏನು ಇಂಪ್ರೂವ್ ಆಗಲ್ಲ. ಇಲ್ಲಿ ಗುಲ್ಬರ್ಗನ ಇಂಗ್ಲಿಷ್ ಮೇಡಮ್ ತೋರ್ಲಾತಿದೀವಿ, ಇಂಗ್ಲಿಷ್ ಮೆಡಿಸಿನ್, ಅದನ್ನು ಇಂಪ್ರೂವ್ ಆಗಲಾಗಿದೆ. ಏನಾದ್ರೂ ಆಗ್ಬೋದು ಅಂದ್ರೆ. ಹಾಂ ರೀ. ಈಗ ಕೈಕಾಲು ಆಡಿಸ್ಲಿಕ್ಕೆ ಆಗತ್ರಿ ನಿಮಗೆ? ಇಲ್ಲ ಸರ್, ಒಂದ್ ಸೈಡ್ ಫುಲ್ ಕೈ ಕಾಲು ಸುಮ್ಮ ಅಷ್ಟೇ ಸ್ವಲ್ಪ ಹೇಳುತ್ತೆ, ಅದರಿಂದ ವರ್ಕ್ ಮಾಡಕ್ ಆಗಲ್ಲ, ನೆಡ್ಡಕ್ಕೆ ಬರಲ್ಲ, ಸ್ಟ್ಯಾಪ್ ತಗೊಂಡು ವಾಕರ್ ತಗೊಂಡು ನಡೀತಾ ಇದ್ದೀನಿ ನಾನು. ಹಾಂ ರೀ. ಈ ಸ್ಟ್ರೋಕ್ ಆಗಿ ಫಸ್ಟ್ ಮೊದಲು 6 ತಿಂಗಳು 1 ವರ್ಷದೊಳಗೆ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಬರಲಿಲ್ಲ ರೀ. ಅಂದರೆ ಫುಲ್ ಇಂಪ್ರೂವ್ಮೆಂಟ್ ಬರೋದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ನೀವು ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ನು, ಪೇನ್ ಕಮ್ಮಿ ಆಗೋಕ್ಕೆ ಮೆಡಿಸಿನ್ ತೊಗೊಳ್ಳೋ ಮೂಲಕ ಸ್ವಲ್ಪ ಸರಿ ಮಾಡ್ಕೋಬೇಕು. 100ಕ್ಕೆ 100 ವಾಪಸ್ ಬರೋದು 4 ವರ್ಷ ಆದಮೇಲೆಲ್ಲ ಸ್ವಲ್ಪ ಕಷ್ಟ. ಹಾಂ ರೀ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಸ್ಟ್ರೋಕ್ ಆಗಿರೋರು ಒಂದಷ್ಟು ತಿಂಗಳಾಗಿರ್ಬೋದು, ಕೆಲವೊಂದಷ್ಟು ವರ್ಷಗಳಾಗಿರ್ಬೋದು, ಈಗ ಕೆಲವೊಬ್ಬರಿಗೆ ಮಾತಿರೋದಿಲ್ಲ ಅಥವಾ ಕೆಲವೊಬ್ಬರಿಗೆ ಕೈಕಾಲು ಸ್ವಾಧೀನ ಇರೋದಿಲ್ಲ, ಅಂಥವ್ರಿಗೆ ಅದೆಲ್ಲ ವಾಪಸ್ ಬರುವಂಥ ಚಾನ್ಸ್ ಇರುತ್ತಾ ಅಥವಾ ಹೇಗೆ ಅಂತ? ಕರೆಕ್ಟ್, ಒಳ್ಳೆ ಪ್ರಶ್ನೆ. ಸ್ಟ್ರೋಕ್ ಒಂದು ಸತಿ ಆಗಿರೋರಿಗೆ ಡೆಫಿನೆಟ್ಲಿ ಮತ್ತೊಂದು ಸತಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸತಿ ರಕ್ತ ಎಪ್ಪುಗಟ್ಟಿದಾಗ ಇನ್ನೊಂದ್ಸಲಿ ರಕ್ತ ಎಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ. ಡೆಫಿನೆಟ್ಲಿ ಫಸ್ಟ್ ಟೈಮ್ ಅಡ್ಮಿಟ್ ಆದಾಗೆ ಅದಕ್ಕೆ ಪೇಷಂಟ್ಗೆ ಬ್ಲಡ್ ಥಿನ್ನರ್ಸ್ ಅಂತ ಕರಿತೀವಿ, ರಕ್ತ ತಿಳಿ ಮಾಡೋ ಮಾತ್ರೆಗಳು, ಮತ್ತೆ ಸ್ಟ್ರೋಕ್ ಆಗಲಿದ್ದಂಗೆ ನೋಡ್ಕೊಳ್ಳೋಕ್ಕೆ. ಸೊ ಈ ಗೋಲ್ಡನ್ ಅವರ್ ಅನ್ನೋದು ಕೆಲವು ಪೇಷಂಟಿಗೆ ಮಾತ್ರ ಲಭ್ಯ. ಈಗ ಎಲ್ಲೋ ದೂರದಲ್ಲಿ ಕನಕಪುರದಿಂದ ಯಾರೋ ದೂರ ಹಳ್ಳಿಯಲ್ಲಿರೋನಿಗೆ ಸ್ಟ್ರೋಕ್ ರೆಡಿ ಸೆಂಟ್ರಿಗೆ ಬರಲಿಕ್ಕೆ ನಮ್ಮ ದೇಶದಲ್ಲಿ ಏನೂ ಆಗೋದಿಲ್ಲ. ಸೊ ಬಟ್ ಇನ್ ಟೈಮ್ ಬಂದರೂ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದರೂ ಕೂಡ ಬೇರೆ ಫೆಸಿಲಿಟೀಸ್ ಕೂಡ ಇದೆ. ಸೊ ತುಂಬ ಬೇಗ ಬಂದರು ಅಂದ್ಕೊಳ್ಳಿ, BP ತುಂಬ ಜಾಸ್ತಿಯಾಗಿ ಸ್ಟ್ರೋಕ್ ಆಗಿತ್ತು ಅಂದ್ಕೊಳ್ಳಿ, ಸೊ BP ಬೇಗ ಕಂಟ್ರೋಲಿಗೆ ಬಂದರೆ ಸ್ಟ್ರೋಕಿನ ಸಿವಿಯಾರಿಟಿ ಕಮ್ಮಿ ಆಗುತ್ತೆ. ಶುಗರ್ ಎಷ್ಟು 500-600 ಮಾಡ್ಕೊಂಡಿರ್ತಾರೆ, ಆವಾಗ ಸ್ಟ್ರೋಕ್ ಆಗಿರುತ್ತೆ ಅಂತ ಕರ್ಕೊಂಬಂದರು. ಇನ್ಸುಲಿನ್ನು, ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ರಿಸ್ಕ್ ಫ್ಯಾಕ್ಟರ್ ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಸೊ ಶುಗರ್ನ ಕಮ್ಮಿ ಮಾಡ್ಕೊಂಡು ಬಂತು, ಫೀವರ್ನ ಕಂಟ್ರೋಲಿಗೆ ತೊಗೊಂಬಂದರೆ, ಇನ್ಫೆಕ್ಷನ್ ಆಗಲಿದ್ದಂಗೆ ನೋಡಿಕೊಂಡ್ರೆ ಆಟೋಮೆಟಿಕಲಿ ಸ್ಟ್ರೋಕ್ ಸಿವಿಯಾರಿಟಿ ಕಮ್ಮಿ ಆಗುತ್ತೆ. ಅದಾದಮೇಲೆ ಸ್ಟ್ರೋಕ್ ಏನಾಗಬಾರ್ದು ಅಂತ ಹೇಳ್ಬಿಟ್ಟು ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೆ ಮೆಡಿಸಿನ್ಸು, ಮತ್ತು ಆಗಬಾರ್ದು ಅಂತೇಳಿ ರಕ್ತ ತಿಳಿ ಮಾಡೋಕ್ಕೆ ಮೆಡಿಸಿನ್ಸು, ಇವನ್ನೆಲ್ಲ ಕೊಡ್ತೀವಿ. ಇದ್ರ ಜೊತೆಗೆ ಇವೆಲ್ಲ ಎಷ್ಟು ಮುಖ್ಯನೋ ರಿಹ್ಯಾಬಿಲಿಟೇಷನ್ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಎಷ್ಟೋ ಜನ ಪೇಷಂಟ್ಸ್ ಏನು ಮಾಡ್ತಾರೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದು 4-5 ದಿನ ಫಿಸಿಯೋಥೆರಪಿ ಮಾಡಿಸ್ಕೊತಾರೆ, ಮಾತು ಬರ್ತಾ ಇರಲ್ಲ, ಸ್ಪೀಚ್ ಥೆರಪಿ ಮಾಡಿಸ್ಕೊತಾರೆ, ಬಟ್ ಮನೆಗೆ ಹೋಗ್ಬಿಡ್ತಾರೆ, ಬರೀ ಮಾತ್ರೆ ತೊಗೊಳೋದು ಬಿಟ್ಟು ಇನ್ನೇನು ಮಾಡಲ್ಲ. 1 ತಿಂಗಳು ಬಿಟ್ಟು ಮನೆ ಹತ್ರ ವಾಪಸ್ ಬರ್ತಾರೆ, ಸರ್ ಮಾತ್ರೆ ತೊಗೋತಾ ಇದ್ದೀವಿ, ಏನೂ ಇಂಪ್ರೂವ್ಮೆಂಟ್ ಬರ್ತಿಲ್ಲ ಅಂತ. ಈ ಮಾತ್ರೆಗಳು ನಿಮಗೆ ತಕ್ಕಮಟ್ಟಿಗೆ ಸಹಾಯ ಮಾಡಿದ್ರೆ ಫಿಸಿಯೋಥೆರಪಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ರಿಹ್ಯಾಬಿಲಿಟೇಷನ್, ಸ್ಪೀಚ್, ಈಗ ನೀವು ಕಳ್ಕೊಂಡಿರೋ ಗುಣ ಅದು. ಈಗ ಹುಟ್ಟಿದಾಗ ಹೆಂಗೆ ಮಾತನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವೋ, ಆ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಪಕ್ಕದ ಮೆದುಳು ಏನು ಸೆಲ್ಗಳಿದೆ ಆ ಕೆಲಸನ ತಗೊಳುತ್ತದು. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಸಡನ್ನಾಗಿ ನಾನು ಇವತ್ತು ಫುಟ್ಬಾಲ್ ಆಡ್ತೀನಿ ಅಂದ್ರೆ ಆಗಲ್ಲ, ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಮಾತನ್ನ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು, ಕೈಕಾಲು ಮೂಮೆಂಟ್ನ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಮೆಡಿಸಿನ್ನು ಅದಕ್ಕೆ ಸಹಾಯ ಮಾಡುತ್ತೆ. ಬಟ್ ನಿಮ್ಮ ಇಚ್ಛಾಶಕ್ತಿ, ನೀವು ಪ್ರಾಕ್ಟೀಸು, ಪರ್ಸಿಸ್ಟೆನ್ಸಿಂದ ನಿಮ್ಮ ಕೈಕಾಲು ಪವರ್ಗಳನ್ನ ವಾಪಸ್ಸು ತೊಗೋಬೋದು.
ಅದು ಮ್ಯಾಕ್ಸಿಮಮ್ ಚಾನ್ಸಸ್ಸು ಫಸ್ಟ್ 6 ತಿಂಗಳು 1 ವರ್ಷದಲ್ಲಿ ಇರುತ್ತೆ. ಸೊ ದಯವಿಟ್ಟು ಸ್ಟ್ರೋಕ್ ಆದಮೇಲೆ ಇಮಿಡಿಯೇಟಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡೋದಲ್ಲ, ಆ್ಯಕ್ಟಿವ್ ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಮಾಡಬೇಕು. ಓಕೆ ಸರ್, ಈಗ ರುಟೀನ್ ಚೆಕಪ್ ಇರ್ಬೋದು ಅಥವಾ ಕೆಲವೊಬ್ಬರಿಗೆ ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು, ಇದರಿಂದ ಎಲ್ಲ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತಾ? ರೆಗ್ಯುಲರ್ ಆಗಿ ಯಾವ ಏಜಿಂದ ಈ ರೀತಿ ಟೆಸ್ಟ್ಗಳನ್ನ ಮಾಡಿಸ್ಕೊಂಡ್ರೆ ಒಳ್ಳೇದು? ಕರೆಕ್ಟ್. ಸೊ ಸ್ಟ್ರೋಕ್ ಯೂಶಲಿ 40 ವರ್ಷದ ಕೆಳಗೆ ನಾವು ಅಷ್ಟು ನೋಡೋದಿಲ್ಲ, ಬಟ್ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಸೀಯಿಂಗ್. ಸೊ ರೆಗ್ಯುಲರ್ ಎವ್ಯಾಲ್ಯೂಯೇಷನಲ್ಲಿ ಏನಾಗುತ್ತೆ, ನಮ್ಮ ಇಂಡಿಯನ್ಸಲ್ಲಿ ಪ್ರಿಡಾಮಿನೆಂಟ್ಲಿ ವೆಜಿಟೇರಿಯನ್ಸ್, ಬಟ್ ನಾನ್ ವೆಜಿಟೇರಿಯನ್ಸು ಇದ್ದಾರೆ. ಪ್ರಿಡಾಮಿನೆಂಟ್ ವೆಜಿಟೇರಿಯನ್ಸಲ್ಲಿ ವಿಟಮಿನ್ B12 ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಸೊ ವಿಟಮಿನ್ B12, ಫೋಲೇಟ್ ಅಂತಲೂ ಏನಂತ ಕರಿತೀವಿ, ದೀಸ್ ಆರ್ ಟೈಪ್ ಆಫ್ ವಿಟಮಿನ್ಸ್. ಈ ವಿಟಮಿನ್ಸ್ ಕಮ್ಮಿ ಆಗಿರೋದ್ರಿಂದ ಹೋಮೋಸಿಸ್ಟಿನ್ ಅಂತ ಒಂದು ಬೈ ಪ್ರಾಡಕ್ಟ್ ಅದು ಜಾಸ್ತಿ ಇರುತ್ತೆ. ಇವೆಲ್ಲ ಏನು ಮಾಡುತ್ತೆ, ರಕ್ತನ ಗಟ್ಟಿ ಮಾಡುತ್ತೆ. ನೀರಾಗಿ ಹರಿತಿರೋದು ಗಟ್ಟಿ ಮಾಡುತ್ತೆ, ಹಾಲಿನ ಥರ ವಿಸ್ಕಾಸಿಟಿ ಮಾಡಿಬಿಡುತ್ತೆ. ಆವಾಗ ರಕ್ತ ಫ್ರೀಯಾಗಿ ಫ್ಲೋ ಆಗಲ್ಲ, ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ಟ್ರೋಕ್ ಆಗುತ್ತೆ ಅಂತಲ್ಲ, ಅದು ಇಟ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅದೀಗ BP ಜಾಸ್ತಿ ಇರೋರಿಗೆ ವಿಟಮಿನ್ B12 ಕಮ್ಮಿ ಇದ್ದರೆ ಅದು ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ರೆಗ್ಯುಲರ್ ಆಗಿ ನಾವು ಇವೆಲ್ಲ ರೋಟೀನ್ ಪರೀಕ್ಷೆಗಳೇನು ವರ್ಷಕ್ಕೊಂದ್ಸತಿ ಮಾಡಿಸ್ಕೊತೀವೋ ಅದರಲ್ಲಿ ವಿಟಮಿನ್ B12 ಲೆವೆಲ್ನು ಇನ್ಕ್ಲೂಡ್ ಮಾಡ್ಕೋಬೇಕು, ವಿಟಮಿನ್ D ಇನ್ಕ್ಲೂಡ್ ಮಾಡ್ಕೋಬೇಕು, ಕ್ಯಾಲ್ಶಿಯಮ್ ಇನ್ಕ್ಲೂಡ್ ಮಾಡ್ಕೋಬೇಕು, ಥೈರಾಯ್ಡ್ ಟೆಸ್ಟನ್ನು ಇನ್ಕ್ಲೂಡ್ ಮಾಡ್ಕೋಬೇಕು, ಶುಗರ್ ಟೆಸ್ಟ್ಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಇವೆಲ್ಲ ಮಾಡಿಕೊಂಡು ಇವೆಲ್ಲ ನಾರ್ಮಲ್ ಇಲ್ಲ ಅಂದರೆ ದಯವಿಟ್ಟು ಮೆಡಿಸಿನ್ಸ್ ತೊಗೊಂಡು ನಾರ್ಮಲ್ ಮಾಡ್ಕೋಬೇಕು. ಓಕೆ ಸರ್, ಲಾಸ್ಟ್ಲಿ ನಮ್ಮ ವೀಕ್ಷಕರಿಗೆ ವಾರ್ನಿಂಗ್ ಸೈನ್ಸ್ ಇರ್ಬೋದು ಅಥವಾ ಸ್ಟ್ರೋಕ್ ಆದ ನಂತರ ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತ ನಿಮ್ಮ ಮೆಸೇಜ್? ಓಕೆ, ಸೊ ಸ್ಟ್ರೋಕ್ ಅನ್ನೋದು ತುಂಬ ಕಾಮನ್ನು, ಅವೇರ್ನೆಸ್ ಎಲ್ಲರಿಗೂ ಬರೋದು ತುಂಬಾ ಮುಖ್ಯ. ಬಿ ಫಾಸ್ಟ್ ಅನ್ನೋದನ್ನು ನೆನ್ಪಿಟ್ಕೊಂಡಿರಿ. ಬ್ಯಾಲೆನ್ಸ್, ಕಣ್ಣಿಂದು ತೊಂದರೆ, F ಅಂದರೆ ಫೇಸ್, S ಅಂದರೆ ಸ್ಪೀಚ್, A ಅಂದರೆ ಆರ್ಮ್, ಕೈಕಾಲು ಆಡಿಸ್ಲಿಕ್ಕಾಗಲ್ಲ, ಟೈಮ್ ಅಂದರೆ ಎಷ್ಟು ಬೇಗ ಕರ್ಕೊಂಬರ್ತೀರ ಅಂತ. ಸೊ ಸ್ಟ್ರೋಕ್ ಆದಾಗ ಪ್ರತಿ 1 ನಿಮಿಷ ನಾವು ಡಿಲೇ ಮಾಡಿದಷ್ಟು 1 ನಿಮಿಷದಲ್ಲಿ 17 ಕಿಲೋಮೀಟರ್ ಉದ್ದದಷ್ಟು ನರಗಳು ಡ್ಯಾಮೇಜ್ ಆಗುತ್ತೆ. ಅಂದರೆ 1.2 ಮಿಲಿಯನ್ ನ್ಯೂರಾನ್ಸ್ ಡ್ಯಾಮೇಜ್ ಆಗುತ್ತೆ ಪ್ರತಿ 1 ನಿಮಿಷ. ಸೊ ನೀವು ಆ 1 ನಿಮಿಷ ಉಳಿಸಿದ್ರಲ್ಲಿ ಎಷ್ಟೊಂದು ಉಳಿಸ್ಬೋದು. ಓಕೆ ಸರ್. ಸರಿ, ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಪ್ಲೀಸ್ ಸರ್. ದಯವಿಟ್ಟು ಗೋಲ್ಡನ್ ಅವರ್ ಕಾನ್ಸೆಪ್ಟ್ನು ನೆನ್ಪಿಟ್ಕೊಂಡಿರಿ. 4:15 6 ಗಂಟೆ ಒಳಗೆ ನೀವು ಒಂದು ಪೇಷಂಟ್ನ ಸೇವ್ ಮಾಡೋದಲ್ದಲೆ ಒಂದು ಫ್ಯಾಮಿಲಿ, ಅವ್ರ ಎಕನಾಮಿಕ್ ಸ್ಟೇಟಸ್, ಎವ್ರಿಥಿಂಗ್ ವಿಲ್ ಬಿ ಸೇವ್ಡ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ಸ್ಟ್ರೋಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ, ಒಂದು ವಾರ್ನಿಂಗ್ ಸೈನ್ಸ್ ಇರ್ಬೋದು ಅಥವಾ ಗೋಲ್ಡನ್ ಅವರ್ ಇರ್ಬೋದು, ಯಾವ ರೀತಿಯಾಗಿ ಸ್ಟ್ರೋಕ್ ಬರುವಂಥ ಚಾನ್ಸಸ್ಗಳು ಇರುತ್ತೆ, ಏನು ಕಾರಣಗಳು, ಇವೆಲ್ಲವನ್ನು ತಿಳಿಸ್ಕೊಟ್ರಿ. ಸಾಕಷ್ಟು ಮಾಹಿತಿ ನಮಗೂ ಕೂಡ ಗೊತ್ತಿರಲಿಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಅಂದರೆ ಯಾವ ರೀತಿಯಾಗಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಯಾವ ಒಂದು ಸಮಯದಲ್ಲಿ ಆದಷ್ಟು ಬೇಗ ನೀವು ಹಾಸ್ಪಿಟಲ್ನ ತಲುಪಬೇಕು, ಇವೆಲ್ಲವನ್ನು ಡಾಕ್ಟರ್ ಜಯಂತ್ ಸರ್ ನಮಗೆ ಮಾಹಿತಿನ ಇವತ್ತು ತಿಳಿಸ್ಕೊಟ್ಟಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬೆಂಗಳೂರು, ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಸ್ಟ್ರೋಕ್ ಆಗಿದ್ರೆ ನೀವು ಹೋಗಿ ಅಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ, ಬಾಯ್ ಬಾಯ್.